ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 41ನೇ ಪದ್ಯ. ಎಂದಿನಂತೆ ಜೀವ ಭಾವವಿರಲು ನಿಜ ನಿಗಮ, ಗುರುವಿಂದರಿದೊಡೇನು ಮುಕ್ತಿ ಸುಖ ಸಾಧ್ಯಬಹುದೇ. ಎಂದಿನಂತೆ ಕಾಮವು, ಎಂದಿನಂತೆ ಕೋಪವತಿ ಲೋಭ, ಎಂದಿನಂತೆ ಮದ ಮೋಹ ಮತ್ಸರ ನಿಕರವು, ಎಂದಿನಂತೆ ಭಯ ಕೋಶವು, ಎಂದಿನಂತೆ ಮೂರವಸ್ಥೆಯು, ಎಂದಿನಂತೆ ತೋರ್ಪಪಸಿವು ತೃಷಗಳಿರುತ್ತಿರಲು, ಎಂದಿನಂತೆ ಜೀವ ಭಾವವಿರಲು ನಿಜ ನಿಗಮ, ಗುರುವಿಂದರಿದೊಡೇನು ಮುಕ್ತಿ ಸುಖ ಸಾಧ್ಯಬಹುದೇ. ಎಂದಿನಂತೆ ದೇಶ ಕಾಲ ಗತಿ ದೇಹದಭಿಮಾನವು, ಎಂದಿನಂತೆ ಕುಲ ಜಾತಿ ನಾಮರೂಪಗಳು, ಎಂದಿನಂತೆ ಜಗವಾರು ವಿಕೃತಿ ಸಂಸರಣವಿದು, ಎಂದಿನಂತೆ ಕರ್ಮ ವಿಹಪರದ ಒಲವಿರಲು, ಎಂದಿನಂತೆ ಜೀವ ಭಾವವಿರಲು ನಿಜ ನಿಗಮ, ಗುರುವಿಂದರಿದೊಡೇನು ಮುಕ್ತಿ ಸುಖ ಸಾಧ್ಯಬಹುದೇ. ಎಂದಿನಂತೆ ನವಗುಣವು, ಎಂದಿನಂತೆ ಮಮಕಾರವು, ಎಂದಿನಂತೆ ನಿಂದೆ ವಂದನೆ ಕುಂದ ಕುಶಲ, ವೆಂದಿನಂತೆ ತೋರುವಿವನಿಂದೆ ವಿಲಕ್ಷಣವಾದ ಆನಂದ, ಬೋಧಾಂಬುಧಿ ಶಂಭುಲಿಂಗವು ಆಗಿರದೆ. ಎಂದಿನಂತೆ ಜೀವ ಭಾವವಿರಲು ನಿಜ ನಿಗಮ, ಗುರುವಿಂದರಿದೊಡೇನು ಮುಕ್ತಿ ಸುಖ ಸಾಧ್ಯಬಹುದೇ. ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯೋ ಕೃತೋ ವಂದೇ ಭಗವಂತೋ ಪುನಃ ಪುನಃ. ಯಾನಿಕಾ ಸರ್ವಭೂತಾನಾಂ ಯಸ್ಯಾಂ ಜಾಗೃತಿ ಸ್ವಯಂ, ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೆ ಮುನೇಃ. ಪ್ರಾತಸ್ಮರಣೀಯ ಪೂಜ್ಯಪಾದ ಸಿದ್ಧಗುರುಗಳ ಶ್ರೀ ಚರಣಾರವಿಂದಗಳಿಗೆ ನತಮಸ್ತಕನಾಗಿ, ಸಮಸ್ತ ಕ್ಷೇತ್ರದ ಅಧಿದೈವವಾಗಿ ಶುದ್ಧ ಬುದ್ಧಿಗೆ ಸಾಕ್ಷಿಯಾದ ಸದ್ಗುರು ಜಗದ್ಗುರು ಗವಿಸಿದ್ದೇಶ್ವರರ ಶ್ರೀ ಚರಣಾರವಿಂದಗಳಿಗೆ ನತಮಸ್ತಕನಾಗಿ, ತತ್ರೂಪರು ಮಹಾನುಭಾವರು ಶುದ್ಧಾಂತಃಕರುಣಿಗಳಾಗಿ ವೇದ ವೇದಾಂತ ವೇದಾಂಗ ಷಡಂಗ ನ್ಯಾಯಾದಿ ಶಾಸ್ತ್ರಗಳ ಬಲ್ಲಿದರಾಗಿ ಈ ಮಹಾನ್ ಜ್ಞಾನ ಯಜ್ಞದ ಜೀವಂತ ದೇವರುಗಳೇ, ನಿಮ್ಮೆಲ್ಲರಿಗೆ ನನ್ನ ಶರಣು ಶರಣಾರ್ಥಿಗಳು. ಬಹಳ ಸುಂದರವಾಗಿ ರುದ್ರೇನವರು ನಮ್ಮೆಲ್ಲರನ್ನ ಕರೆದುಕೊಂಡು ಹೊರಟಿದ್ದಾರೆ. ಅವರ ಬ್ರಹ್ಮನಿಷ್ಠತ್ವಕ್ಕೆ ಅವರಿಗೆ ಅವರೇ ಸಾಕ್ಷಿ. ಆ ಪುಣ್ಯ ಪುರುಷನ ತಪದ ಕಿರಣ
ಆ ಪುಣ್ಯ ಪುರುಷನ ಶ್ರದ್ಧೆ, ಆ ಪುಣ್ಯ ಪುರುಷನ ನಿಷ್ಕಳಂಕ ಪ್ರೇಮ ನಮ್ಮೆಲ್ಲರನ್ನ ಪಾವನಗೊಳಿಸಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಇವತ್ತಿನ ಪದ್ಯ ಬಹಳಷ್ಟು ಚಿಂತನೀಯವಾದ ಶಬ್ದದೊಂದಿಗೆ ಕೂಡ ನಾನೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ, ನೀವು ಯಾರು ಹೇಳಿದ್ರು ನಡೀತಿತ್ತು. ಸುಮ್ಮನೆ 4 ಮಾತುಗಳನ್ನ ಅದ್ರ ಜೊತೆ ಹಂಚಿಕೊಳ್ಳೋದು ನಿಮಗೆಲ್ಲ ಗೊತ್ತಿರೋದದ. ಎಂದಿನಂತೆ ಎಂದಿನಂತೆ ಅಂದ್ರ ಮುನ್ನಿನಂತೆ. ಎಂದಿನಂತೆ ಅನ್ನೋದಕ್ಕೆ ಏನ್ ಅರ್ಥ ಮಾಡ್ಬೇಕು ರುದ್ರಣ್ಣ? ಮುನ್ನಿನಂತೆ. ಮುನ್ನಿನಂತೆ ಅಂದ್ರೆ ಅಜ್ಞಾನ ಕಾಲದಲ್ಲಿ ಇರುವಂತೆ. ಮುನ್ನಿನಂತೆ ಪದಕ್ಕೆ ಏನರ್ಥಪ್ಪ? ಸದ್ಗುರುಗಳ ಸನಿಹಕ್ಕೆ ಬಾರದ ಮುನ್ನ ನಾನು ಹೇಗಿದ್ನೋ ಹಾಗೆ ಅದೀನಿ. ನಾನು ಹೇಗಿದ್ನೋ ಹಾಗೆ ಅದೀನಿ. ಪೂರ್ವ ಜನ್ಮದ ಸುಕೃತ ಅಥವಾ ಯಾವಾಗಲೂ ಮಾಡಿದ ನಿಷ್ಕಾಮ ಕರ್ಮದ ಬಲ ಏನೋ ಆಕಸ್ಮಿಕವಾಗಿ ತಂದು ಗುರುಪಾದದಲ್ಲಿ ಹಾಕ್ತಪ್ಪ. ಚತುರಮತಿ ಇದ್ದ, ಬ್ರಾಹ್ಮಣ ಇದ್ದ. ಆ ಚತುರಮತಿಯಿಂದ ಏನ್ ಮಾಡದ ಅಂದ್ರೆ ನಿಗಮಾಗಮಗಳನ್ನ ಕಂಠಸ್ಥ ಮಾಡದ. ಏನ್ ಕೇಳಿದ್ರು ಹೇಳವ್ರಪ್ಪ. ಗುರುಗಳಿಗನಿಸ್ತು ಏನು ಆಶ್ಚರ್ಯಕರವಾದ ಶಿಷ್ಯನಪ್ಪ ಇವನು. ಇವತ್ತು ಮಾಡಿದ ಪಾಠ ನಾಳೆಗೆ ಒಪ್ಪಿಸ್ಬಿಡೋದು. ಅಕಸ್ಮಾತ್ ಸ್ವಲ್ಪ ಏನಪ್ಪಾ ಪ್ರವಚನ ಮಾಡಪ್ಪ 10 ನಿಮಿಷ ಬೇಸರ ಆಗೈತಂದ್ರೆ ಗುರುಗಳೇ ನಿಬ್ಬರಿಗಾಗಿ ಕೇಳ್ಬೇಕು, ಹಂಗ್ ಪ್ರವಚನ ಮಾಡೋದು. ಬರದಿಲ್ಲ ಅಲ್ಲಿ ಸರ್ಪಭೂಷಣ ಶಿವಯೋಗಿಗಳ ಪದಗಳಲ್ಲಿ ಬರದಿಲ್ಲ. ಬಾಯೋಳೆಲ್ಲರ ಮರುಳು ಗೊಳಿಪ ಜಾನ ನುಡಿಯು ಕುಂತವ್ರು ತೊಲಿದೋಗ್ಬೇಕು. ಶರೀರಂ ಸ್ವರೂಪಂ ತಥಾವಾ ಕಲತ್ರಂ ಧನಂ ಮೇರು ಸಾದೃಶ ಯಶಸ್ಸಾರು ಚಿತ್ರಂ. ಏನ್ ಹಾಡಕ್ ಹಸ್ತೀಯ, ಹೇಳಕ್ ಹಸ್ತೀಯ, ಏನ್ ನೃತ್ಯ ಮಾಡಕ್ ಹಸ್ತೀಯ, ಹಾರ್ಮೋನಿಯಂ ಬಾರ್ಸಕ್ ಹಸ್ತೀಯ, ಎದಕ್ ಹಸ್ತೀಯೋ ಹಚ್ಚಪ್ಪ ನಿಸ್ಸಿಮವ. ಆದ್ರೆ ಏನ್ ಮಾಡೋದು? ಏನ್ ಮಾಡೋದು? ಇವೊಮ್ಮೆ ಹೇಳಿ ನಂಗೆ ನೆನಪು ಮಾಡ್ತೇನೆ. ಶಿವರುದ್ರಪ್ಪನವರು ಅಂತ ಹೇಳಿ ಅವರಾದ ಶಿವರುದ್ರಪ್ಪನವರು ಅಂತ ಇದ್ರು. ನಮ್ ಗುರುಗಳ ಖಾಸ ಶಿಷ್ಯರು. ವಾರಿಗೆ ಅವರು ಗುರುಗಳಿಗಿಂತ 4-6 ತಿಂಗಳು ದೊಡ್ಡವರು. ಬಹಳ ಚಾರ ಸಾಗರದಲ್ಲಿ ನನ್ನಂತೂ ಅದೇನ್ ನನ್ನ ಜೀವನದಾಗ ಇದನ್ನ ಎಂದಪ್ಪ ನನಗೆ ಹೆಂಗ್ ನಿಂತಿದ್ದು ಎಂದು ಗೊತ್ತಾಕತ್ತಪ್ಪ ಅಂತ ಅಂತಿದ್ನ ನಾನು. ಅಪೋಳು 1 ತಾಸು ಬೇದ ಕೈ ಬಿಟ್ಟು ಕೂಡಲೇ ಇವ್ರು ಶುರು ಮಾಡೋರು. ಮಟನಾಗ ಸ್ವರಿ ಮಾಡಿ ನಾನು ಅದು ಏಕ ಬೈತಾರೆ, ಏನ್ ಮಾಡ್ಲಿ? ಅದು ಹಾಗೆ ನಡೆದು ಬಂದು ಸ್ವಲ್ಪ 4-6 ವರ್ಷ ಸಾಧಿಸಿರ್ಬೋದು. ಎಲ್ಲೋ ಒಂದ್ ಕಡೆ ಅಪೋಳು ಅವರನ್ನು ಪ್ರವಚನ ಕಳಿಸಿದ್ರು. ಒಂದು ಸಣ್ಣ ಹಳ್ಳಿ ದೇವಿ ಪುರಾಣಕ್ಕೆ ಕಳಿಸಿದ್ರು. ಅಲ್ಲಿ ಅವ್ರು ವಿಷಯ ಮಾಡಿದ್ರು. ಜಂಗಮ್ರವರು ನಮ್ಮ ಊರಿಗೆ ಬಂದಾರ, ಮಹಾರಾಷ್ಟ್ರ ಕಡೆದವರು. ಹಂಗ ಇದ್ದಾಡ ಒಂದ್ ಜೊತೆ ಬಟ್ಟೆ ಮತ್ತೊಂದಿಷ್ಟೇನೋ ಕಾಳು ಕಡಿ ಮಾಡಿ ರೈತರು ಊರ ಅದ ಅವ್ರಿಗೊಂದ್ ಸ್ವಲ್ಪ ಆಗಿನ ಕಾಲಕ್ಕೆ $1,000 ಕಾಣಿಕೆ ಕೊಟ್ಟು ಹಚ್ಕೊಡ್ಬೇಕಂತ ಹೇಳಿ ಅವ್ರೊಂದ್ ಜೊತೆ ದೋತ್ರ, ಒಂದ್ ಶರ್ಟು, ಒಂದ್ ರುಮಾಲು, ಒಂದು ಟೈವಲ್ ಹಿಂಗೇನ್ ತರ್ಬೇಕು ಅದು ತಂದಾರ ಅವ್ರು. ಅದನ್ನ ಏನು ಕುಂಡ್ರಿಸಿ ಸನ್ಮಾನ ಮಾಡಿ ತೊಡಿ ಮ್ಯಾಲೆ ಇಟ್ರು ತೆಗೆದು
ಪಾಪ ನಮ್ಮಂತ ಸಾಮಾನ್ಯ ಮಂದಿಗೆ ಭಯ ಆಗತ್ತೆ ಅದು. ಹೌದೌದು. ಮುಗಿದು ಬಿಟ್ಟ ಯಾಕ್ರಿಪ್ಪ ಅಂತಂದ್ರು. ಏನು ನಿಮ್ಮೂರ 9 ದೇವಿ ಪುರಾಣ ಹೇಳಿನಿ, ನನ್ನ ಹೆಂಡತಿಗೆ ಬಿಟ್ಟು ನನಗೆ ಅಷ್ಟ ತದ್ದಿಲ್ಲ ಅಂತ. ಅವನ್ ಏನ್ ದೂರ ಆಗಲ್ಲ. ಹೌದು, ದೇವಿ ಪುರಾಣ ಚಲೋನ ಹೇಳನವ. ದೇವಿ ಪುರಾಣ ಹೇಳೋದ್ರಲ್ಲಿ ದೋಷ ಇಲ್ಲ. ವಿರತಿ ಬಲಿಯಲು ಬೇಕು, ಜನಗಳ ಪರಿಚಯ ಇಲ್ದಿರಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು, ಬಹು ಏಕಾಂತವಿರಬೇಕು, ಹಿರಿದ ಜನವನ್ನು ಮುಟ್ಟದಿರಬೇಕು, ಬರುವ ನಿದ್ರೆಯನ್ನು ತಗ್ಗಿಸಲು ಬೇಕು, ಮರೆಯಬೇಕು, ಪ್ರಪಂಚ ವಾಸನೆ ಎಲ್ಲ ಕೇಳೆಂದ. ಈ ಶ್ಲೋಕ ಬರುದಿಲ್ಲ ನಾವಾಗ? ಮತ್ ಬಂದ್ರೆ ಯಾಕೆ ಹೋಗದವ? ಎಂದಿನಂತೆ ಎಂದಿನಂತೆ ಜೀವ ಭಾವವಿರಲು ನಿಜ ನಿಗಮವನು ಗುರುವಿನಿಂದ ಅರಿದೊಡೇನೋ. ಅದನ್ನ ಹೆಂಗ ಅನ್ಬೇಕದನ್ನ? ಗುರುವಿಂದ ಅರಿದೊಡೇನೋ ಅಂದ್ರೆ ಕಾಶ್ಯಾಗ ಹೋಗಿ ಬಂದ್ರೇನೋ ಹೆಂಗ ಅನ್ಬೇಕದಕ್ಕೆ? ಕಾಶ್ಯಾಗ ಹೋಗಿ ಬಂದ್ರೇನೋ ಏನ್ ಎಮ್.ಎ. ಮಾಡೀನಿ ಅಂತಂದ್ರೆ ಏನಾತೋ? ಏನ್ ದೊಡ್ಡದು ಇದಾತ ಏನದು? ಮುಕ್ತಿ ಸುಖ ಸಾಧ್ಯವೋ ಹೋದೆ? ನೀವು ಓದ್ಲಿಕ್ ಬಂದದ್ದು ಶಾಸ್ತ್ರ ಹೇಳಕ್ಕಲ್ಲ. ನಿಗಮಾಗಮಗಳ ಚಿಂತನೆಯಿಂದ ನೋಡಿ ದೇಹವನ್ನೇ ಮೊದಲು ಮಾಡಿಕೊಂಡು ದೃಶ್ಯಾತ್ಮಕವಾದ ಸಕಲ ಜಗತ್ತು ಇದು ವಿಕಾರ ಗುಣದಿಂದ ಷಡ್ವಿಕಾರದಿಂದ ಕೂಡಿ ಸ್ವಯಂ ನಾಶಗುಣವನ್ನು ಹೊಂದಿದ ಅನ್ನೋದನ್ನು ತಿಳ್ಕೊಳ್ಳೋ ಸಲುವಾಗಿ ಶಾಸ್ತ್ರ. ಶಾಸ್ತ್ರ ಸಲುವಾಗಿ ಶಾಸ್ತ್ರ ಅಲ್ಲ, ತಿಳ್ಕೋಬೇಕಾಗ್ಯ. ಒಂದು ಮೋಟರ್ ಸೈಕಲ್ ತಗೊಳ್ರಿ, ಒಂದು ರೇಡಿಯೋ ತಗೊಳ್ರಿ, ಒಂದು ಟೆಲಿವಿಷನ್ ತಗೊಳ್ರಿ, ಏನೇ ತಗೊಳ್ರಿ, ಅದ್ರ ಜೊತೆಗೆ ಅವ್ರು ಕೊಟ್ಟ ನಿಮಗೊಂದು ಬುಕ್ ಕೊಡ್ತಾರೆ. ಅದು ಯೂಸರ್ ಮ್ಯಾನ್ಯುವಲ್ ಅಂತಾರ ಅದಕ್ಕೆ. ಅಂದ್ರೆ ಆ ಸ್ವಿಚ್ ಎಲ್ಲಿ ಹಾಕ್ಬೇಕು, ಯಾವ ವೈರ್ ಎಲ್ಲಿ ಬರ್ತತಿ, ಯಾವ ಬಟನ್ ಏನ್ ಕೆಲಸ ಮಾಡ್ತತಿ ಅಂತ ಯೂಸರ್ ಮ್ಯಾನ್ಯುವಲ್ ಅಂತ ಕೊಟ್ಟದ್ ನೋಡಿರಿಲ್ಲ? ನೋಡಿ. ಹೌದಿಲ್ಲ? ಹಂಗ ಈ ದೇಹವನ್ನ ಕೊಟ್ಟು ಕಳಿಸಿದಂತ ಪರಮಾತ್ಮ ಶಾಸ್ತ್ರ ಎಂಬ ಯೂಸರ್ ಮ್ಯಾನ್ಯುವಲ್ ಕೊಟ್ಟ ನಿಮಗ. ಶಾಸ್ತ್ರ ಅಂದ್ರೇನು? ಯೂಸರ್ ಮ್ಯಾನ್ಯುವಲ್. ಏನ್ ಯೂಸಿಂಗ್? ಹೌ ಟು ಯೂಸ್ ಯುವರ್ ಬಾಡಿ. ಯು ಮಸ್ಟ್ ರೀಡ್ ಇನ್ ದಿಸ್ ನಿಗಮಾಸ್. ಹೌದಿಲ್ಲ? ಅದನ್ನ ಆ ವೈರ್ ಎಲ್ಲಿ ತುರುಕಬೇಕು, ಎತ್ತಗರ ತುರುಕಿದ್ರೆ ಸುಟ್ಟು ಹೋಗ್ತತ್ ರುದ್ರಣ್ಣ. ಅದು ಯಾವ್ದು ಎಲ್ಲಿ ತುರುಕ್ಬೇಕು, ಯಾವ್ದು ಎಲ್ಲಿ ತಗೋಬೇಕು, ಆ ರಿಮೋಟ್ ಎಲ್ಲೈತಿ, ಅದು ಹೆಂಗ್ ಆನ್ ಮಾಡ್ಬೇಕು, ಹೆಂಗ್ ಆಫ್ ಮಾಡ್ಬೇಕು, ಅದು ಜ್ಞಾನ ಬೇಕು ಬೇಡ ನಿನಗ? ಬೇಕು. ಒಂದ್ ಕಾರ್ ತಗೋರಿ, ಒಂದ್ ಸೈಕಲ್ ಮೋಟರ್ ತಗೊಳ್ರಿ, ಏನಾರ ತಗೊಳ್ರಿ ನೀವು, ಅವರು ಯೂಸರ್ ಮ್ಯಾನ್ಯುವಲ್ ಕೊಡ್ತಾರ. ಹಂಗ ಋಷಿಮುನಿಗಳು ನಿಗಮಾಗಮಗಳೆಂಬ ಯೂಸರ್ ಮ್ಯಾನ್ಯುವಲ್ ಕೊಟ್ಟಾರಪ್ಪ ನಿಮಗೆ. ಅವುಗಳನ್ನು ಓದಿ ಈ ದೇಹವನ್ನು ಬಳಸ್ಬೇಕು. ಹೆಂಗ್ ಬಳಸ್ಬೇಕು ತಮ್ಮ ದೇಹವನ್ನು? ಇದನ್ನ ನಿಗಮಾಗಮದಲ್ಲಿ ಯಾವ ರೀತಿ ಹೇಳಿದಾರೆ ಅದೇ ರೀತಿಯಾಗಿ ಬಳಸ್ಬೇಕು. ಅದನ್ನು ಬಿಟ್ಟು ಈ ದೇಹದ ಸ್ವರೂಪ ಎಂಥದ್ದು ಅಂದ್ರೆ, ಈ ದೇಹದ ನಿಯಮ ಎಂಥದ್ದಂದ್ರೆ, ಇದು ಕಾಮ, ಇದು ಹಸಿವೆ ಎಲ್ಲ ನಿನ್ನೆ ಹೇಳಿಲ್ಲ? ಜನನ ಮರಣ, ರುಜೆ, ಭಯ, ಶೋಕ, ಜರೆ, ಬಡತನ, ಪರಸೇವೆ, ಯಾಚನೆ, ಹಾನಿ, ಹಳಿವು, ಮುನಿಸು, ವಿಷಯರತಿ, ವಿರಹ, ಸಂತಾಪ, ಚಿಂತನೆಗಳು ಇದ್ರ ಜನ್ಮ ಸಿದ್ಧಕ್ಕವು. ಇದು ಇದು ನೀ ಕರೆಸ್ಬೇಕಂತ ಏನಿಲ್ಲ ಇದಕ್ಕ.
ಹ್ಮ್ ಇದು ಹಂಗೆ ಹುಟ್ಟಿದ ಕೂಡಲೇ ದ್ವಾಡದಾಗೋದು, ದ್ವಾಡದಾದ ಕೂಡಲೇ ಅನ್ನ ತಿನ್ನೋದು, ಅನ್ನ ತಿಂದ ಕೂಡಲೇ ಕಾಮಕ್ಕೆ ಹೋಗೋದು, ಕಾಮ ಉತ್ಪನ್ನ ಆಗಿದ್ರೆ ಕ್ರೋಧಕ್ಕೆ ಹೋಗೋದು. ಇದು ಇದರ ಸ್ವಭಾವ. ಇದು ಹೌದಪ್ಪ. ಇದರ ಮೂಲ ಸ್ವಭಾವವನ್ನು ಹೇಗದಾವೋ ಹಾಗೆ ಇಟ್ಕೊಂಡು ಬಾಯೊಳೆಲ್ಲರ ಮರುಳುಗೊಳಿಪ ಜಾನ ನುಡಿಯು ಹ್ಮ್ ಆಯವಾಗಿರ್ದು ತನ್ನೆರವ ತಾನರಿಯದಿರೇ ಅದು ನಾಯ ಮೊಲೆಯೊಳಗಿರ್ದ ಹಾಲಿನಂತಿಹುದು. ಹ್ಮ್ ಹೆಣ್ಣಾಗಿ ಮಲಿ ಎಸಿರ್ತಾವ ನೋಡಿ ಎಂತಮ್ಮ. ಹೌದಪ್ಪ. ಅದಕ್ಕೆ ಹೊಟ್ಟೆ ತುಂಬ ಮಲಿನದಾವು. ಹೌದು. ಅಲ್ಲೇನು ಹಾಲು ಕಡಿಮೆ ಇಲ್ಲ. ಹ್ಮ್ ಒಂದೊಂದು ಮಲಿ ಒಂದು ವಾಟದ ಹಾಲದಾವು. ಹೌದು. 8 ಕುಣ್ಣಿ ಇಳ್ದತಿ, ಅಷ್ಟಕ್ಕೂ ಹೊಟ್ಟೆ ತುಂಬತತಿ. ಹೌದು. ಚಂದೋ ಮಲ್ಯಾಗ ಹಾಲದಾವಂತ ಹಿಂದೆ ಅಭಿಷೇಕ ಮಾಡಕ್ ಬರುತ್ತೋ, ಏನ್ ಚಾ ಮಾಡಕ್ ಬರುತ್ತೋ, ಮೊಸರು ಮಾಡಕ್ ಬರುತ್ತೋ, ತುಪ್ಪ ಮಾಡಕ್ ಬರುತ್ತೋ, ಎದಕ್ಕಾರ ಬರ್ತದೇನು? ಬರಂಗಿಲ್ಲ. ಹೆಂಗ ನಾಯ ಮೊಲೆಯಾಗಿರುವಂತ ಹಾಲು ಹ್ಮ್ ಸತ್ಕಾರ್ಯಕ್ಕೆ ಹೇಗೆ ಅಯೋಗ್ಯವೋ ಹ್ಮ್ ಹಾಗ ಸದಾಚಾರಿ ಅಲ್ಲದ ಈ ಶ್ರೋತ್ರಿಯತ್ವವನ್ನೇ ಕೇವಲ ಹೊಂದಿದಂಥ ಈ ಸದಾಚಾರಿ ಅಲ್ಲದ ಈ ಶ್ರೋತ್ರಿಯ ಗುಣವನ್ನು ಹೊಂದಿದವನ ಮಾತು ಅದು ನಾಯಿಯ ಮೊಲೆಯೊಳಗಿನ ಹಾಲು. ಅರ್ಥಾತಪ್ಪ? ಹೌದೌದಪ್ಪ. ಏನು ರಾವಣೇನು ವೇದ ಓದಿಲ್ಲೇನಪ್ಪ? ಏನು ರಾವಣ ಹೌದಪ್ಪ ದಡ್ಡಿದ್ದ ನಂಬಿಕೆ ಅಂತ ಏನ್ರ ಅನಿಸ್ತಂತ ನಿಮಗ? ಇಲ್ಲಪ್ಪ. ತಮ್ಮ ಆಗಿನ ಕಾಲದಾಗ ಪುಷ್ಪಕ ವಿಮಾನ ಕಂಡು ಹಿಡ್ದಾನ. ಏನು ಕುಬೇರ್ ಓದಿಲ್ಲೇನು? ಏನವ್ರು ಸುಂದರ ಇಲ್ಲೇನು? ಸ್ವತಃ ದೇವಗುರು ಬೃಹಸ್ಪತಿ ಹತ್ತಿರ ದೇವೇಂದ್ರ ಓದಿಲ್ಲೇನೋ ತಮ್ಮ? ದೇವೇಂದ್ರ ಓದಿದಂತಹ ಬೃಹಸ್ಪತಿ ಆಚಾರ್ಯರಿಂದ ಕಲಿತಂತಹ ಜ್ಞಾನಿ ಪುರುಷ, ಸಮಸ್ತ ದೇವಗಣಗಳಿಗೆ ಒಡೆಯ ದೇವೇಂದ್ರ. ಏನು ತಿರುಗಾಡಕ್ ಬಂದಲ್ಲಿ ಆ ಗೌತಮ ಋಷಿಗಳ ಆ ಹೆಣ್ಮಗಳು, ಅಲ್ಲೊಬ್ಬಕ್ಕೆ ಪಾಪ ಹೆಣ್ಮಗಳು ಗಂಡಗೂ ಹರಿಗೂ ಪತ್ರಿ ಪೂಜಾ ಮಾಡಿ ಕೊಡುವಂತ ಹೆಣ್ಮಗಳಾಕಿ. ಏನೇನ್ ಮಾಡಿದವ ಮುಂದೆ? ತಮ್ಮ ಓದಿಲ್ಲೇನು? ಏನು ಜಮದಗ್ನಿ ಓದಿಲ್ಲೇನು ತಮ್ಮ? ಏನ ಅಲ್ರಿ, ಆ ಕಾಲದ ಶ್ರೇಷ್ಠ ಋಷಿಗಳಲ್ಲಿ ಅತ್ಯಂತ ಹಿರಿಯ ಜಮದಗ್ನಿ. ಏನ ಹೆಣ್ಮಗಳು ಅರಸನ ಮಗಳು ಆಕೆ ರೇಣುಕ. 4 ಮಕ್ಕಳ ತಾಯಿ ತಮ್ಮ ಆಕೆ. ಆಕೇನಪ್ಪ ನಮಗದೆ ಈಗ ಹೊಸದಾಗಿ ಬಂದು ನಡೆಯಕತ್ತಿಲ್ಲ ಆಕೆ. ಆಕೆ 4 ಮಕ್ಕಳ ಆಡ್ದಾಳ. ಏನೋ ಹೆಣ್ಮಗಳು ಪಾಪ ನೀರ್ ತರಾಕಂತ ಹೊಳಿಗೆ ಹೋದ್ಲು. ಅಲ್ಲಿ ಯಾರೋ ನಿಮ್ಮಪ್ಪ ಯಾರೋ ಒಂದ್ ಸ್ವಲ್ಪ ಪಾಪ ಜಲಕ್ರೀಡೆಗೆ ಬಂದಿದ್ರಪ್ಪ. ಏನು ಜಗತ್ತಿಗೆಲ್ಲ ನಾವು ಬೇಲಿ ಹಚ್ಚಿವ ತಮ್ಮ? ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು. ಅವ್ರು ಏನೋ ಅಲ್ಲಿ ಗಂಡ ಹೆಂಡತಿ ಒಂದ್ ಸ್ವಲ್ಪ ನೀರು ಗುಜ್ಕೋತ ಚಲ್ಲಾಟ ಆಡಾಕತ್ತಿದ್ರು. ಮೂಲತಃ ರೇಣುಕ ರಾಜನ್ ಮಗಳು. ಗಂಡನ ಕೂಡ ನಾರು ಬಟ್ಟೆ, ತಲೆಗೆ ಎಣ್ಣಿಲ್ಲ, ತಲೆ ಮೇಲೆ ಮಣ್ಣಿನ ಬಿಂದಿಗೆ, ಸದಾ ಕಾಲದಲ್ಲಿ ಚಂದನವನ್ನ ಹಚ್ಕೊಂಡು ಬರಿಗಾಲಿನಿಂದ ಪತಿಯ ಸೇವೆ ಮಾಡ್ತಿದ್ಲು. ಏನಪ್ಪಾ ಬಡತನ್ ಮನ್ಯಾಗ ಎಲ್ಲಿದೋ ಒಂದು ಹುಡುಗಿ ಕರ್ಕೊಂಡು ಬಂದ್ ಮಾಡಿಕೊಂಡ ಅನ್ನುವಂಗೈತೆ. ರಾಜಕುಮಾರಿ ಆ ಕಾಲದ ಅರಸಕುಮಾರನನ್ನು ಧಿಕ್ಕರಿಸಿ ಬ್ರಹ್ಮನಿಷ್ಠನಾದಂತಹ ಗಂಡನನ್ನು ಪಡೆದೆ ಅಂದ್ರೆ ಈ ಹೆಣ್ಣು ಜನ್ಮ ಮುಕ್ತಕತಿ ಎನ್ನುವಂತ ಒಂದು ಧ್ಯೇಯವನ್ನಿಟ್ಟುಕೊಂಡು ಬಂದಂತ ಹುಡುಗಿ. ಆಕೆ ಏನಪ್ಪ, ಏನು ಹುಚ್ಚರಿಗತೆ, ಏನು ರೊಟ್ಟಿ ಹಿಡಿದಕ್ಕೆ ಬಂದಾಳನ ಅಲ್ಲೇ? ಇಲ್ಲ. ಪತಿಯ ಪಾದ ಸೇವೆಯನ್ನ ಚಾಚು ತಪ್ಪದೆ ಮಾಡಾಳ. ಏನೋ ಅಲ್ಲೊಂದು ಸ್ವಲ್ಪ ಅದೊಂದು ಏನೋ ಅದು ಸಣ್ಣ ಮನಸ್ಸು, ಅದು ಹಾಳ ಮನಸ್ಸು ಸ್ವಲ್ಪ ಆ ಕಡೆಗೆ ನೋಡ್ತು. ಒಬ್ಬ ರಾಜಕುಮಾರನನ್ನು ಮಾಡ್ಕೊಂಡಿದ್ರೆ ನಾನು ಹಿಂಗ ಮಾಡಬಹುದಿತ್ತಂತ ಅನಿಸ್ತು. ಏನು ನೋಡ್ರಿ, ಅದು ಮನದ ಧರ್ಮದು. ಅದು ಯಾವ ವೇಳೆಯಾಗ ಏನ್ ಅನಿಸ್ತತೋ
ಅದಕ್ಕೆ ಗೊತ್ತಿಲ್ಲದು. ಹೌದಪ್ಪ. ಏನ ಆ ಮನುಷ್ಯ ಅಂಥ ತಪಸ್ವಿ ತ್ರಿಕಾಲ ಬುದ್ಧಿವಂತ ಆ ಹೆಣ್ಮಗಳ ಮನಸ್ಸಿನೊಳಗೆ ಹಂಗ ಬಂದಿದ್ದನ್ನು ನೋಡಿ ತಾ ಬುದ್ಧಿವಂತ ವಯಸ್ಸಾದ ವಯೋವೃದ್ಧ ಜ್ಞಾನ ವೃದ್ಧ ಹೌದಲ್ಲ ಹೌದು. ಏನ ಸಹಜದ ಮನುಷ್ಯನ ಸ್ವಭಾವ. ಏನೋ ಪಾಪ ರಾಜನ ಮಗಳು ಒಂದು ಕ್ಷಣ ಅಷ್ಟು ಬಯಸಿದ್ರೆ ಏನ್ ಅದರಿಂದ ದೊಡ್ಡ ಆಘಾತ ಆತಪ್ಪ, ಹೋಗ್ಲಿ ಬಿಡ ಅಂತ ಪಾಪ ಕ್ಷಮ ಮಾಡಿ ಇನ್ನಷ್ಟು ಆಕೆಗೆ ಜ್ಞಾನವನ್ನು ಉಪದೇಶ ಮಾಡಬಹುದಾಗಿತ್ತಿಲ್ಲ, ಮಾಡ್ಬೋದಾಗಿತ್ತ. ಏನ್ ಮಾಡಿದ? ಏನ್ ಮಾಡಿದ? ಕ್ರೋಧ. ಕ್ರೋಧ ಎಂಥ ಕ್ರೋಧ ರೀ ಅದು. ಏನ್ಪಾ ಒಂದ್ 4 ಮಾತು ಒಳಗ್ ಕರ್ಕೊಂಡು ಹೋಗಿ ಬುದ್ಧಿವಾದ ಹೇಳ್ದನ್ಲ್ಯಾ, ಏನ್ಪಾ ಒಂದು ಕಪಾಳಿ ಹೊಡೆದಕ್ಕೆ ಶೋತ್ರಿ ಹಂಗ್ ಮಾಡಬಾರ್ದು, ಪಾಪದ ಕೆಲ್ಸ, ಪುಣ್ಯ ನಾಶಕತೆ ಹಂಗ್ ಮಾಡಬೇಡ, ಚಂದಂಗ ತಪ್ಪಾತಂತ ಹೇಳಿ 1008 ಜಪ ಮಾಡ್ಯ ಪಾಪ ಕಳ್ಕೊ ಅಂತೇಳಿ ಗಂಡ ಹೆಂಡತಿ ಅಂದಿಂದ ಅವ್ರಿಬ್ಬರು ಮರ್ಯಾದೆ ಅವ್ರ ಒಳಗೆ ಇರ್ಬೇಕಿಲ್ಲದ. ಅಲ್ರಿ ಆ ಒಳಗೆ ಹೋಗಿ ಇಷ್ಟು ಮಾತು ಹೇಳಿದ್ರೆ ಏನ್ ತಪ್ಪಕ್ಕಿತ್ತು ಹೇಳಿ ನನಗ. ನೋಡು ಹುಚ್ಚರಂಗ್ ಮಾಡಬೇಡ, ನನಗೆಲ್ಲ ಗೊತ್ತಾಗ್ಯದ. ನೋಡು ಅದನ್ನ ಬಯಸಿ ಏನೀಗ ನೀನು ಯಾರಾದ್ರೂ ರಾಜನನ್ನು ಮಾಡ್ಕೊಂಡ್ರೆ ನಂದೇನು ಅಭ್ಯಂತರ ಇದ್ದಿದ್ದಿಲ್ಲ. ನೀನೇ ಬಂದು ಈ ಅರಣ್ಯದಲ್ಲಿ ನನ್ನ ಜೊತೆಗೆ ಒಣ ಎಲೆಯನ್ನು ತಿಂದು ಬದುಕಿ 4 ಉತ್ತಮೋತ್ತಮವಾದ ಮಕ್ಕಳನ್ನ ಹಡದೆ ದಿನನಿತ್ಯ 1,00,000 ಜಪ ಮಾಡ್ತಿ. ಇನ್ನಷ್ಟು ಹೀಗೆ ಮಾಡಿದಿ ಅಂತಂದ್ರೆ ನಿನಗೆ ಶಿವಲೋಕ ಪ್ರಾಪ್ತಿ ಆಗ್ತತಿ ಅಂತ ಹೀನ ವಿಚಾರಕ್ಕೆ ಮಾಡಬಾರದು. ಹೋಗು, ಒಳಗೆ ಹೋಗು, ಸ್ನಾನ ಮಾಡು, ರುದ್ರಾಕ್ಷಿ ತಗೋ, 1008 ಜಪ ಮಾಡಿ ಸೂರ್ಯನ ಎದುರಿಗೆ ನಿಂತ ತಪ್ಪಾತಂತ ಬೇಡ್ಕೋ. ಇಷ್ಟು ಹೇಳಿದ್ರೆ ಏನ ತಮ್ಮ ಲುಕ್ಷಾಣ ಏನಿತ್ತು ಹೇಳಿ ನನಗೆ? ಏನ್ ಲುಕ್ಷಾಣ ಇತ್ತಿಲ್ಲ? ಲುಕ್ಷಾಣ ಏನಿತ್ತು ಹೇಳಿ? ಅಲ್ರಿ ಆ ಮಕ್ಕಳನ್ನ ಕರೆದ ತಾಯಿಯ ಸುರಕ್ಷೇದ ಮಾಡಂತ ಅವು ಹೇಳಿದ. ಅವು ಪಾಪ 3 ಮಕ್ಕಳು ಅಂಜೆ ಮೊದಲ ಜಮಾತಗ್ನಿ ಇವಾಗ ಅಂಜೆ ಅವು ಗಪ್ಪಣ ನಿಂತು ನೀವು ಬುದ್ಧಿಮಾಂದರಾಗಿ ಬದುಕ್ರಿ ಅಂತ. ಸಿಟ್ಟು ಎಲ್ಲಿ ಮಠ ಅಲ್ಲ, ಯಾರಿಗಾರ ಶಾಪ ಕೊಟ್ಟನ? ಸ್ವಲ್ಪ ಮಕ್ಕಳಿಗೆ ಅಂದ್ರೆ ಕ್ರೋಧದ ಆ ಕ್ರೋಧದ ಗುಣದ ತಾಕತ್ತು ನೋಡ್ಕೋರಿ. ಅಲ್ರಿ ತನ್ನ ಮಕ್ಕಳಿಗೇನ ಬುದ್ಧಿಮಾಂದ್ಯ ಆದ್ರ ನಾಳೆ ಅವ್ರ ಗತಿ ಏನ? ಅವ್ರ ವೇದ ಓದೋದು ಹೆಂಗ? ಅವ್ರ ಲೋಕದೊಳಗೆ ಬದುಕುದು ಹೆಂಗ? ಯಾವ ಶಾಪ ಕೊಡ್ಬೇಕು, ಯಾವ ಶಾಪ ಕೊಡಬಾರದು ಇಷ್ಟಾರ ಬೇಡ. ಕ್ರೋಧಾದ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ವಿಭ್ರಮಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ. ಮಕ್ಕಳಿಗೆ ಶಾಪ ಕೊಟ್ಟ ಅಷ್ಟೊತ್ತಿಗೆ ಪರಶುರಾಮ ಬಂದ. ದೂರದಲ್ಲಿ ಜಾಣ ಮನುಷ್ಯ ಇದನ್ನ ಗಮನಿಸಿದ್ದ. ನಮ್ಮಪ್ಪ ಹಿಡದ ಹಠ ಬಿಡುದಿಲ್ಲ, ಮರಳಿ ಅವ ಗುಣಾಮಯ ಅದಾನ, ಅವ ಜ್ಞಾನಿ ಅದಾನಂತ ನಂಬಿಕೆಯಿಂದ ಶರಚ್ಛೇದ ಅಂದ ಹೊಡೆದ್ ಬಿಟ್ಟ. ಭಯಂಕರ ಸಂತೋಷ ಆಯ್ತು. ಎದಕ್ಕ ಒಂದು ಏನಂತ ಹೇಳಿದ್ರಣ್ಣ ಇದನ್ನ ನಾನು ಶುಂಠಿ ರುಂಡು ಜಿಗದ ಮೊನ್ನ ಉಳ್ಳಾಡಕತ್ತೈತಿ, ಕುಟ್ಟಿಗೆ ನಾಳದಿಂದ ರಕ್ತ ಚಿಮ್ಮಕತ್ತೈತಿ. ಹಾ ಶಬ್ಬಾಷ್ ಅಂದ. ಏನು ಹನಿ ಬಿಡ್ಕೊಳ್ಳಿ. ತಕ್ಷಣದಲ್ಲಿ ಒತ್ಸಾಹ ಏನು ಬರಬೇಕು ಕೇಳ, ಹೆಂಗಿದ್ದು ಹಂಗಾಗ್ಲ ತಾವ ಅಂದ, ಮುಗಿದು ನಡೆ. ಅವತ್ತು ಅವನು ಮಾಡಿದ ತಪ್ಪು ಇವತ್ತಿನ ತನಕ ಪ್ರವಚನದಲ್ಲಿ ಹೇಳಿಸ್ಕೊಳಂಗಾಗೈತಿ ನೋಡು. ಇದು ಯಾವ ಕಾಲದಲ್ಲಿ ನಡೆದದ್ದಪ್ಪ ಘಟನೆ? ಸತ್ಯಯುಗ. 4 ಯುಗಗಳ ಉರುಳಿ ಹೋದ್ರೂ ಕೂಡ ಜಮದಗ್ನಿ ಕ್ರೋಧಾವಷ್ಟನಾಗಿ ಮಾಡಿದಂತ ಆ ತಪ್ಪು
ಲೋಕಕ್ಕೆ ಗೊತ್ತೈತಿ ನೋಡಿ. ಹೌದೌದು ಆ ಹೌದಪ್ಪ. ಏನ್ ತಪಸ್ ಮಾಡಿ ಏನ್ ಮಾಡವ ಹೌದು ಅಂತಮ್ಮ. ಹೌದಪ್ಪ. ಹಿಂಗ ಆದ ಹೆಂಡ್ರ ಚಂಡ ಕೊಡುವಂತ ಆ ಕೋಪ ನಿನ್ನೊಳಗೆ ಇದ್ದ, ಹೌದಪ್ಪ. ನಿನ್ನ ತಪಕ್ಕೇನು ಬೆಲೆ, ನಿನ್ನ ವೇದಕ್ಕೇನು ಬೆಲೆ, ನಿನ್ನ ನಿಗಮಕ್ಕೇನು ಬೆಲೆ, ನಿನ್ನ ಪ್ರವಚನಕ್ಕೇನು ಬೆಲೆ? ಆತ್ಮ ಹೌದಪ್ಪ. ಮತ್ತೆ ಇದು ಹಿಂಗ ಇರೋದಾಗಿದ್ರೆ ಮಿಲಿಟರಿ ಹೋಗಿದ್ರೆ ಬೇಸಿರ್ತಾರೆ ಪಾಕಿಸ್ತಾನ ಬಾರ್ಡರ್ದಾಗ. ಹೌದಿಲ್ಲ, ನಾಯ ಹುಟ್ಟಬಹುದಲ್ಲ, ಕಂಡವ್ರನ್ನೆಲ್ಲ ಅರ್ಗಂತ ಕೊಡುತ್ತಿದ್ರಿ ಅಂದ್ರೆ ಈ ಜನ್ಮದಾಗ ಯಾಕೆ ನಾಯ ಹುಟ್ಟಿರಲ್ಲ ಸುಳ್ಳ? ಇಲ್ಲಿ ನಮ್ಮ ಆಧಾರ್ ಕಾರ್ಡಕ್ಕೆ ಯಾಕೆ ಮೂಲಾಗುದು? ನಿಮಗೆ ರೇಷನ್ ಕೊಡಬೇಕು, ನಿಮಗೆ ಪ್ಲಾಟ್ ಕೊಡಬೇಕು. ನಾಯ ಹುಟ್ಟಿದ್ರೆ ಮುಗಿದು ಹೋತಲ್ಲ, ಕ್ರೋಧಿಯಾಗಿ ಬಗಳ್ಕೋತ ಅಡ್ಡಾಡ್ರಿ. ಕಾಮಿಯಾಗಿ ನೀನು ಈಗೂ ಬದುಕಬೇಕಾಗಿತ್ತಂದ್ರೆ ಅನೇಕ ಹೀನ ಜನ್ಮಗಳದಾವಲ್ಲ, ಯಾರು ಕೇಳೋರಲ್ಲ? ಯಾರು ಕೇಳೋರ? ಈ ತೆರನಾಗಿ ಬದುಕಿ ನಷ್ಟ ಜೀವನವನ್ನು ಮಾಡುತ್ತಾ ಬಾಯಳು ಶಾಸ್ತ್ರ ವಿಚಾರಗಳನ್ನು ಹೇಳುತ್ತಾ ಆತ್ಮಾಕಾರ ವೃತ್ತಿಯನ್ನು ಹಾಳು ಮಾಡಿ ಕಾಮಾಕಾರ ವೃತ್ತಿಯನ್ನು ಆಗ್ತಿದ್ರಿ ಅಂದ್ರೆ ಮುಕ್ತಿ ಸುಖ ಸಾಧ್ಯಬಹುದೇ? ಇಲ್ಲ. ಅದರ ಅರ್ಥ ಏನಲ್ಲಿ ಮತ್ತೇನ್ ಅನ್ಬೇಕಿನ್ನಲ್ಲೇ? ಇಲ್ಲೇ ಇಲ್ಲೇ ನಿನ್ನ ಅನ್ಕೋತ ಬಂದಿದ್ದೀವಲ್ಲ ಅದನ್ನ. ಇದು ಇಲ್ಲಗಳ ಶಾಂತಿ ನೋಡಪ್ಪ ಇದು. ಹೌದಿಲ್ಲ? ಮುಂದೆ ನೋಡಿ. ಎಂದಿನಂತೆ ದೇಶ ಕಾಲ ಗತಿ ದೇಹದ ಅಭಿಮಾನವು, ಎಂದಿನಂತೆ ಕುಲ ಜಾತಿ ನಾಮರೂಪಗಳು, ಎಂದಿನಂತೆ ಜಗವು ಆರು ವಿಕೃತಿ ಸಂಸ್ಮರಣವು, ಎಂದಿನಂತೆ ಕರ್ಮವು, ಇಹಪರದ ಒಲವು ಇರಲು. ನನಗೆ ಹೇಳಕ್ ನಾಚಿಕ್ ಬರ್ತತಿ ಇದನ್ನು. ವಿಚಾರ ಮಾಡ್ರಿ, ರುದ್ರನ್ನ ತಿಳ್ಕೊಂಡು ವಿಚಾರ ಮಾಡಿ ನೋಡ್ರಿ. ಮಹಾಭಾರತದಲ್ಲಿ ಒಂದು ಘಟನೆ. ದ್ರೋಣಾಚಾರ್ಯರು ಆ ಕಾಲದ ಪರಶುರಾಮನ ಶಿಷ್ಯರು. ಹೌದಲ್ಲ? ಜಾತಿಯಿಂದ ಬ್ರಾಹ್ಮಣ, ವೇದದ ಮುಖೋದ್ಘಾತಿ, ಮಂತ್ರ ತಂತ್ರ ಯಂತ್ರ ಅಸ್ತ್ರ ಸಕಲ ವಿದ್ಯಾ ಬಂಗತ. ಹೌದಲ್ಲ ತಮ್ಮ? ಏನ ಕೃಪಿ, ಅವನ ಎಂತ ಹೆಸರು? ಕೃಪಿ. ಕೃಪಾಚಾರ್ಯ ಅವನ ಮಗಳಾಕಿ. ಕೃಪಿ ಆ ಹೆಣ್ಮಗಳು ಬಡತನ, ಬಡ ಬ್ರಾಹ್ಮಣ. ಏನ್ ನಿನಗೆ ಹೇಳ್ತಂತಮ್ಮ, ಬಡತನ ಅಂದ್ರೆ ಇಷ್ಟು ಕೆಟ್ಟಾಗಿತ್ತು. ಅವನು ಸಾಕಷ್ಟು ಓದ್ಯಾನ, ಸಾಕಷ್ಟು ತಿಳಿದಾನ. ಆದ್ರ ಆ ಕಾಲದಲ್ಲಿ ರಾಜಾಶ್ರಯ ಇಲ್ಲದ ಅನ್ನ ಸಿಗ್ತಿದ್ದಿಲ್ಲ. ಎಲ್ಲ ಭೂ ಒಡೆತನಗಳು ರಾಜನಿಗೆ ಸಂಬಂಧಪಟ್ಟಿತ್ತು. ಆ ಏನಾರ ಮಾಡಿ ರಾಜನ ಹತ್ತಿರ ಒಂದಿಷ್ಟು ಹೋಗಿ ಸ್ನೇಹಿತ ಅಂತ ತಿಳ್ಕೊಂಡು ಅವನ ಬಾಲ್ಯ ಸ್ನೇಹಿತ ಆ ವಿದರ್ಭವನ್ನು ಆಳ್ತಿದ್ದ. ಅಲ್ಲಿ ಹೋದ, ಒಂದಿಟ್ಟೇನೋ ಸುಲುವೆಯಿಂದ ಮಾತಾಡ್ದ. ಅವನ್ ಸ್ವಲ್ಪ ರಾಜನು ಅಹಂಕಾರದಿಂದ ಸಿಟ್ಟಿಗೆದ್ದ. ನಿನಗೆ ಹೇಳ್ತೇನೆ, ಇಷ್ಟು ತಲೆ ತೆರೀತಿದ್ರು ಆಚಾರ್ಯರು ತಮ್ಮ. ಮರಳಿ ನಿನ್ನ ದೇಶದಲ್ಲಿ ಕಾಲಿಡಬೇಕಾಗಿದ್ರೆ ನಿನ್ನನ್ನು ಸೋಲಿಸಿ ನಿನ್ನ ಹೆಡಮುರಿಕೆ ಕಟ್ಟೆ ನಿನ್ನನ್ನು ತಂದು ನನ್ನ ಕಾಲು ಬುಡಕ್ಕೆ ಒಕ್ಕೊಂಡ ಬರ್ತಾನಂತ ಬಂದ ನೋಡು. ಎಷ್ಟು ವಿಚಿತ್ರ ಅಂತೀನಿ ನೀನು. ಏನು ದೇಶಾಭಿಮಾನ, ಏನು ಕಾಲಾಭಿಮಾನ, ಏನು ಜಾತ್ಯಾಭಿಮಾನ. ಬಂದು ಈ ಕಡೆ ಹಸ್ತನಾಪುರದ ಭಾಗದಲ್ಲಿ ಒಂದು ಸರಿ ಏನೋ ಅದೆಲ್ಲ ಹೇಳಕ್ ಸಮಯ ಇಲ್ಲ ನನಗ. ಬಂದು ಭೀಷ್ಮಾಚಾರ್ಯರನ್ನ ಕಂಡ.
ಪಾಂಡವರಿಗೆ ಕೌರವರಿಗೆ ಯುದ್ಧ ನೀತಿಯನ್ನು ಕಲಿಸ್ಬೇಕಂತ ಬಂದ. ಭೀಷ್ಮರು ಬಹಳ ದೊಡ್ಡ ಬುದ್ಧಿವಂತರು, ಪರಶುರಾಮನ ಶಿಷ್ಯರು. ಒಂದು ಸುಂದರವಾದ ಫಸ್ಟ್ ಯೂನಿವರ್ಸಿಟಿಯಿಂದ ಇಂಡಿಯಾ ಅದು ದ್ರೋಣಾಚಾರ್ಯರೇ ಫಸ್ಟ್ ಪ್ರಿನ್ಸಿಪಾಲ್ ಅದಕ್ಕೆ. ಏನಪ್ಪ ಏನು ನಿಮ್ಗೆ ಹೇಳ್ತೇನೆ, ಆ ಕಾಲದಲ್ಲಿ ದ್ರೋಣಾಚಾರ್ಯರ ಕೀರ್ತಿ ದಿಗಂತ ಕಾಯ್ತು. ಏಕಲವ್ಯ ಅಂತ ಒಬ್ಬ ಹುಡುಗ ಏನೋ ಕಲಿಬೇಕಂತ ಹಾಳ ಕಲಿಬೇಕಂತ ಹೋದ್ರೆ, ಅಲ್ಲ ಯಪ್ಪ ನನಗೆ ಅಕ್ಷರ ಹಾಕಿಕೊಡಿಯಪ್ಪ, ನನ್ನ ಪಾದಕ್ಕೆ ಬೀಳ್ತಾನಂತ ಬಂದ್ರೆ ನೀ ಯಾವ ಜಾತಿ ಅಂತ ಕೇಳ್ಬೇಕನ? ಏನು ರುದ್ರಣ ಇದು? ಆ ಹುಡುಗ ಅಪಮಾನಿತನಾಗೆ ಅವ ಎಷ್ಟು ಉದ್ದವ ಅಂದ್ರ ದ್ರೋಣರ ಒಂದು ಮೂರ್ತಿಯನ್ನ ಮಣ್ಣಿನಲ್ಲಿ ಮಾಡಿ ಒಂದು ಕಲ್ಲಿನ ಮೇಲೆ ಅದನ್ನು ಸ್ಥಾಪಿಸಿ ವಿದ್ಯೆ ಕಲಿತ. ಕಾಕತಾಳೀಯವಾಗಿ ಏಕಲವ್ಯ ಒಂದು ದಿವಸ ಕರ್ನಾರ್ಜುನಿಗೆ ಸಿಕ್ಕ. ಅದನ್ನ ನೋಡೆ ಇವ ಜರ್ ಬದುಕದ ಅಂದ್ರ, ಇವ ಇದ್ದ ಅಂದ್ರ ನಮ್ಮ ಹೆಸರು ಹಿಂದೂ ಭೂಮಿ ಮೇಲೆ ಬರುದಿಲ್ಲ ಅಂತೇಳಿ ಆ ಹುಡುಗನ ಬಂಬಿಸಿ ಕರ್ಕೊಂಡು ಬಂದು ದ್ರೋಣರ ಮುಂದೆ ನಿಂದ್ರಿಸಿ, ಅಲ್ಲ ಕೂಚಿನ ಹೆಬ್ಬರ ಬೇಡ್ತಾರಂದ್ರೆ ಅದು ಹೆಂಗ ಅನಿಸ್ತತಿ ರುದ್ರ ನನಗಿದು? ಎಷ್ಟು ಹೆಮ್ಮೆ ಪಟ್ಟಗಳು ಅಲ್ರಿ, ಏನ್ ನನಗೆ ಹೇಳಿಕ್ ನಾಚಿಕ್ ಬರ್ತತಿದನ್ನ. ಇವ್ರಿಗೆ ಸ್ಪಷ್ಟವಾಗಿ ಬರ್ದಾನ ಮಹಾಭಾರತದಲ್ಲಿ, ಗುರೋರಪಿ ಅಲಿಪ್ತಸ್ಯೆ ಕಾರ್ಯಕಾರ್ಯಂ ಅಜಾನತಃ ಉತ್ಪತ ಪ್ರತಿಪನ್ನಸ್ಯೆ ಪರಿತ್ಯಾಗೋ ವಿಧೀಯತೆ. ಅವ ಎಷ್ಟೇ ದೊಡ್ಡ ಜ್ಞಾನಿಯರ ಇರಲಿ, ಅವ ಏನೇ ಚತುರ್ವೇದಗಳನ್ನ ಮುಖೋದ್ಘಾತ ಮಾಡಿರ್ಲಿ, ಅಸ್ತ್ರ ತಂತ್ರ ಯಂತ್ರ ಮಂತ್ರ ಸಕಲ ಸಿದ್ಧಿಗಳಿರ್ಲಿ, ಅವಾಗ ಗುರೋರಪಿ ಅವನಿಗೆ ಗುರುವೇ ಆದ್ರೂ ಕೂಡ ಅವನ ನಿರ್ಲಿಪ್ತನಾಗಿ ಇರುವಂತಹ ಭಾವ, ಅವನಿಗೆ ಸಕಲರಲ್ಲಿಯೂ ಸಮಾನ ಭಾವ. ಇದು ಕಾರ್ಯ ಇದನ್ನ ಮಾಡಬೇಕು ಇದನ್ನ ಮಾಡಬಾರ್ದು ಅನ್ನುವ ಜ್ಞಾನ ಅವ ಇರಲಿಲ್ಲಪ್ಪ ಅಂತಂದ್ರೆ ಅವನ್ ಏನ್ ಮಾಡ್ತಾನವ? ಪರಿತ್ಯಾಗೋ, ಅವನನ್ನ ಬಹಿಷ್ಕಾರ ಮಾಡಿಬಿಟ್ರಿ ನೀವು. ಯಾಕೆ ಎಂದಿನಂತೆ ಅದಾನವ? ಅವನಂತ ವಿದ್ಯಾಯತ್ ಇಲ್ಲ ಅನ್ನೋದಿಲ್ಲ ನಿನಗೆ. ಅಲ್ರಿ, ಆ ಹುಡುಗ ಬಂದು ವಿದ್ಯಾ ಕಲ್ಕೊಂಡ ಮೂರ್ತಿ ಇಟ್ಕೊಂಡ ಕಲ್ತ ಆ ಹುಡುಗನ ಹೆಬ್ಬಳ್ಳಿ ಬೇಡ್ತೀರಿ ಅಂದ್ರೆ ಎಷ್ಟು ದೇಶಾಭಿಮಾನ, ಎಷ್ಟು ಕಾಲಾಭಿಮಾನ, ಎಷ್ಟು ಕುಲಾಭಿಮಾನ ನಿಮಗೆ. ಹಿಂಗ ಇದ್ದು ವಿದ್ಯೆಯನ್ನು ಕಲಿತ್ರೆ ಕೊನೆಗಾಲಕ್ಕೆ ಏನಾತ ದ್ರೋಣನಿಗೆ? ಕುರುಕ್ಷೇತ್ರದ ಯುದ್ಧದೊಳಗೆ ಕೃಷ್ಣ ಈ ಮುದುಕ ಇದ್ದಂದ್ರೆ ಇದು ಉಪಯೋಗ ಆಗೋದಿಲ್ಲ, ಇದು 18 ದಿನ 28 ದಿನ ಮುಗುದಿಲ್ಲ ಅಂತ ಹೇಳಿ ಆ ಮುದುಕನ್ನು ಮುಗಿಸ್ಬಿಟ್ರು. ಒಂದು ಅಭಿಮನ್ಯು ಅನ್ನುವಂತ ಒಬ್ಬ ಮಗನ ಹಡದ ವೇದ ಹೋಗೋಣ, ಹುಟ್ಟಿದ ಸಕಲರೆಲ್ಲರೂ ನನ್ನ ಮಕ್ಕಳು ಅನ್ಬೇಕಿಲ್ಲ. ಆದ್ರೆ ತನ್ನ ಮಗನೊಬ್ಬನ ಬೇರೆ ಇಟ್ಟುಕೊಂಡು ಅವನಿಗೆ ವಿಶೇಷ ತಂತ್ರ ಮಂತ್ರಗಳನ್ನು ಹೇಳಿಕೊಟ್ಟು ಅಶ್ವತ್ಥಾಮನೆಂಬ ಆನೆ ಶಕ್ತಿ ಎನ್ನುವಂತ ಕಥೆ ಕೇಳಿರಿ ನೀವು. ಅಷ್ಟಕ್ಕ ತನ್ನ ಯೋಗ ಮಂದಿರದಿಂದ ಈ ದೇಹವನ್ನು ಇಲ್ಲಿ ಒಗದ ಮಗನ ಪ್ರಾಣವನ್ನು ಹಿಡ್ಕೊಂಡು ಬರ್ಬೇಕಂತ ಹೇಳಿ ಯಮಲೋಕಕ್ಕೆ ಹಾಕಿದ. ನನ್ನ ಮಗನ ಪ್ರಾಣ ಯಮನ ಹತ್ತಿರ ಹೋಗಿ ಮುಟ್ಟಕ್ಕಿಂತ ಮೊದಲ ನಾ ಹೋಗಿ ಹೊಳ್ಳಿ ಮುಂದೆ ನನ್ನ ಮಗನ ಬದುಕಿಸ್ಬೇಕತ್ವಾಗ ಎಷ್ಟು ಮೋಹ ರುದ್ರಣ್ಣ ಇದು. ಅಂತ ಮಂದಿ ಮಕ್ಕಳನ್ನ ಕೊಲ್ಲಾಕತ್ಯಾನ. ಒಂದು ಸಾರಿ ಬಾಣ ಎಳೆದು ಬಿಟ್ರ ಒಂದು ಹೋಗಿ 11 ಹೋಗಿ 1011 ಲಕ್ಷೋಹಿನಿ ಬಾಣ ಆಗಿ ಆ ಪಾಂಡವರ ಸೈನಿಕರನ್ನ ನೆಲ ಕೊರಗಿಸ್ಯಾನ. ಅವು ರಕ್ತ ಚೀರಿ ತಮ್ಮ ಮಡದಿ ಮಕ್ಕಳನ್ನು ಬಿಟ್ಟ ಯಾರ ಸಲುವಾಗಿ ಪ್ರಾಣ ಬಿಡಾಕತ್ಯಾವ. ಅವ್ರ ಸತ್ತಾಗ ಇವಾಗ ಕರುಣೆ ಬರಲಿಲ್ಲ. ಯಾಕಪ್ಪ ರುದ್ರಣ್ಣ, ಹೆಂಗ ಅನಿಸ್ತತ್ ನಿನಗೆ ಅದು? ನಿನಗೆ ಕರುಣೆನ ಇತ್ತಂದ್ರೆ ಕೈಯೊಳಗೆ ಬಿಲ್ಲ ಹಿಡಿಬಾರ್ದ.
ಹೌದು. ಕಠೋರ ಅದಿಯಾ, ನೀ ಕಠೋರನೇ ಆಗಿಯಾ, ಹೋಗಲ್ ಬಿಡ. ಅವ್ರು ಸತ್ತಾನ, ನಿನ್ನ ಮಗನೂ ಸತ್ತಾನ. ಹೌದು ಹೌದು. ಅದಕ್ಕೆ ಯಾಕೆ ಕಷ್ಟ ಪಡ್ಕೋಬೇಕು ನೀನು? ನನ್ನ ಮಗನ ತರಕ ಮ್ಯಾಕ್ ಹೋದ. ಜಾಣ ಕೃಷ್ಣ ಏನ್ ಮಾಡಿದ ಅಂದ್ರೆ, ತಮ್ಮ ಅವ್ ಹೊಳೆ ಬರ್ತಾನಲ್ಲ ಮುದುಕು ಸುಮಾರು ಅದನ್ನ ಅವನ ದೇಹವನ್ನು ಚೆಂಡಾಡಿ ಬಿಡ್ರಲಿ ಅಂತ ಹೇಳಿ ಹಣ್ಣೊಂದು ತುಕಡಿ ಮಾಡಿ ಹೋಗ್ತದನ್ನು. ಹೊಳ್ಳೆ ಬಂದ ನಾಯಿ ಹುಡುಕಾಡಿದ ತನ್ನ ದೇಹವನ್ನು. ದೇಹ ಸಿಕ್ಕಿದ್ರ ಅವ ಹೊಳ್ಳೆ ಮತ್ತ ಅದ್ರೊಳಗೆ ಎದ್ದು ಯುದ್ಧ ಮಾಡವಿದ್ದವ. ಏನಂತ ಹೇಳಿರುದ್ರ ಇದನ್ನ ಅಲ್ಲಿ ಇವ್ರಿಗೆ ಹಿರಿಯ ಅನ್ಬೇಕ, ಇವ್ರಿಗೆ ಗುರುಗಳ ಅನ್ಬೇಕ, ಇವ್ರಿಗೆ 4 ವೇದ ಹೋಗ್ಯಾರ ಅನ್ಬೇಕ. ಈಗ ಒಂದು ವರ್ಷ ಆತೋ ಏನಾತೋ ನನಗ ಸ್ವಲ್ಪ ಸರಿಯಾಗಿ ನೆನಪಿಲ್ತಮ್ಮ. ಅಪ್ಪಗಳು ಆ ಗಂಗಾವತಿ ಕಡೆದಿಂದ ಕೊಪ್ಪಳಕ್ಕೆ ಹೋಗುವ ಮಾರ್ಗ ಸ್ವಲ್ಪ ಆಗ್ತಾನೆ. ಅದು ಏನಂದ್ರೆ ಏನೋ ಬಂದಿತ್ತಲ್ಲ ರೋಗ, ಕೊರೋನಾ ಏನದು. ಆ ಸಮಯ ಇಬ್ರು ಯಾರೋ ಪಟ್ಪಟ್ಟಿಯವರು ಬೂದುಗುಂಪ ಹತ್ತಿರ ಅಲ್ಲಿ ಎಲ್ಲೋ ಬಿದ್ದು ನಂಬಿಗೆ ಕಡ್ಕೊಂಡು ನಾಲಿಗೆ ತುಕಡಿಯಾಗಿ ರಕ್ತದೊಳಗೆ ಬಿದ್ದು ಹೊಳ್ಯಾಡುವಾಗ ಅಪ್ಪ ಅವ್ರು ಎಲ್ಲೋ ಆ ಕಡೆಯಿಂದ ಬಂದ್ರು. ನಮ್ಮಂಥವ್ರು ಯಾರು ನೋಡಿದವ್ರೆಲ್ಲ ಸೋಮವಾರ ನಮ್ಮ ಮೇಲೆ ಬಂದ್ಗಿಂದಿತ್ತು ಅಥವಾ ಅವ್ರನ್ನ ಮುಟ್ಟ ಆ ಕೊರೋನಾ ನಮಗ್ ಬಂದ್ಗಿಂದಿತ್ತು ಅಂತ ಹೇಳಿ ಬಿಟ್ಟು ಹೋಗ್ಬಿಟ್ರು. ಗಾಡಿಗೆ ನಮ್ಮಂತವ್ರ ಸೇವಕರಿದ್ದವ್ರು ಬ್ಯಾಡ್ ಬಿಟ್ರಿ ರಕ್ತ ಭಾಳ ಆಗೈತಿ, ಗಾಡಿ ಹೊಲಸಕತ್ತಂತ ಅವ್ರು ಅಂದ್ರು. ಅವಾಗ ಅಪ್ಪ ಅವ್ರು ಹೇಳಿದ್ದು ಏನಂದ್ರೆ, ನಾ ಬದುಕಿತ್ತನ ಲೋಕೋದ್ಧಾರಕ್ಕ, ಮತ್ತ ನನ್ನ ಕಣ್ಣೆದುರಿಗೆ ರಕ್ತದ ಮಡುವಿನಲ್ಲಿ ಬಿದ್ದು ಹೊಳ್ಯಾಡ್ತಾರೆ, ನೀನ ಹಾಸಿ ಕೊಂದಿ ಅಂತ ನನಗೆ ಜೈಲಿಗೆ ಹಾಕಿದ್ರೆ ಹಾಕ್ಲಿ, ನನ್ನ ಪ್ರಾರಂಭಿಸಿದ್ದಾಗ್ಲಿ. ಆದ್ರೆ ನನ್ನೆದುರಿಗೆ ನರಳುವಂತಹ ಜೀವಿಗಳನ್ನ ನೋಡಿ ನಾ ಹೆಂಗ್ ಹೋಗ್ಲಿ ಅಂತ ಹೇಳಿ ಲುಂಗಿ ಮ್ಯಾಲ ಕಟ್ಟಿ ಅವ್ರನ್ನ ಹಾಕೊಂಡು ರಾತ್ರಿ ವೇಳೆಯೊಳಗೆ ಹೋಗಿ ಮಠದ ಭಕ್ತರಾದಂತ ದೊಡ್ಡ ದೊಡ್ಡ ಡಾಕ್ಟರ್ಸ್ ಅನ್ನು ಕರೆಸಿ ಅದಕ್ಕೆ ಕಣ್ಣೊಳಗೆ ಮಠದ ದುಡ್ಡು ತಗೊಂಡು ಅವ್ರಿಗೆ ಔಷಧಿ ಕೊಡಿಸಿ ಈ ಗುರುತ್ವ ಹೆಂಗ ಹೆಬ್ಬ ಕತ್ತರಿಸಿಕೊಳ್ಳೋದು ಹೆಂಗ ವಿಚಾರ ಮಾಡಿ ನೋಡ್ರಲ್ಲ ಒಂದ್ ಸ್ವಲ್ಪ. ನಾ ಏನ್ ನಿಮಗೆ ಎಲ್ಲಿದು ಹುಟ್ಟಿಸ್ಕೊಂಡು ಹೇಳುದಿಲ್ಲಲ್ಲ, ಪ್ರಾಕ್ಟಿಕಲ್. ಕೋವಿಡ್ದೊಳಗ ಆ ಕೋವಿಡ್ ದವಾಖಾನೆ ಮಾಡಿದ್ರು, ಏನೇನೋ ಆತು, ನಿಂತ ಕಾಲ ಮೇಲೆ ಇಲ್ಲಿ ಆಕ್ಸಿಜನ್ ಸಿಗವಲ್ದು, ನಮ್ಮಂತ ಮಕ್ಕಳನ್ನ ಯಾರು ನೋಡೋರ್ ದಿಕ್ಕಿಲ್ಲ, ಹುಟ್ಟಿದ ಮಕ್ಕಳು ತಮ್ಮ ಹೆಂಡ್ರನ್ ಕರ್ಕೊಂಡು ಅವ್ರ ಕಡೆಕಾದ್ರು, ಆದ ಏನ್ಕಿನೂ ಕೂಡ ಮುಟ್ಟಿದ್ ನನಗ್ ಬಂದಿತ್ತಂತ ಅಕ್ಕಿ ಒಗಳಾಕ ಸರ್ಕೊಂಡ್ಲು ಅಂತ ಎಳೆದಾಗ ನಮ್ಮಂತಾರ ತಂದು ಓದ್ ಹಾಕಿದ್ರಪ್ಪ ಅಲ್ಲಿ. ಯಾರು ಅಡಿಗೆ ಮಾಡಕ್ ಬರವಲ್ರಿ ಅಂತ ಹೇಳುದಿಲ್ಲ ನಾನು, ಯಾಕ ಭಯ ಹಂಗ ಹೊಕ್ಕ ಬಿಟ್ಟಿತ್ತ. ಮತ್ತ ಹೇಳಿ ಕೇಳಿ ಮಠ ಅನ್ನೋದು ಕೋವಿಡ್ ದವಾಖಾನೆಗೆ ಐತಿ. ಮತ್ತೆ ಕೋವಿಡ್ ದವಾಖಾನೆ ಕೋವಿಡ್ ರೋಗಿಗಳು, ಆ ಕೋವಿಡ್ ರೋಗಿಗಳಿಗೆ ಅಡಿಗೆ ಮಾಡಕ್ ಬಾ ಅಂದ್ರೆ ಯಾರು ಬರ್ತಾರೆ ಹೇಳ್ರಿ? ಅವು ಹಸ್ತಾವ, ಅಡಿಗೆ ಮಾಡೋರು ಯಾರು ಬರವಲ್ರ. ಸ್ವತಃ ಲುಂಗಿ ಮ್ಯಾಲ್ ಕಟ್ಟೆ ಹಿಟ್ಟು ಸ್ವಂತ ನಾದೆ ಚಪಾತಿ ಮಾಡೆ ನೋಡಪ್ಪ ಇದ್ರ ಎಲ್ಲಾರು ಕೂಡಿ ಇರೋನು. ಹೋಗುದನ್ನ ಬಂದಿತ್ತಂದ್ರೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು? ನೀವು ಹೋಗಿ ನಾ ಇದ್ದಾರ ಏನ್ ಮಾಡ್ಲಿ, ನಾ ಇದ್ರ ನೀವು ಆದ್ರ ಏನ್ ಬೆಲೆ? ಇದ್ರೆ ಗವಿಸಿದ್ಧನ ಆಶೀರ್ವಾದದಿಂದ ಎಲ್ಲಾರು ಕೂಡಿ ಇರೋನು, ಹೋಗ್ಬಿಡುದು. ಎಷ್ಟೋ ಮಂದಿ ಲಕ್ಷೋಪಲಕ್ಷ ಜೀವಿಗಳನ್ನ ಪಾಪ JCB ತಗೊಂಡು ಮುಚ್ಚಾಕತ್ತಿಲ್ಲ, ಅಂತಂದ್ರೆ ನಮ್ಮನ್ನು ಒಟ್ಟು ಮುಚ್ಚಲಿ. ಏನಾಗಬೇಕಾಗೈತಿ ಅಂತ ಹೇಳಿ ಯಾರೂ ಬಾರದೇ ಇರುವ ಪರಿಸ್ಥಿತಿ ಒಳಗೆ ಚಪಾತಿ ಮಾಡಿ ಊಟಕ್ಕೆ ನಡೀವಿ. ವಿಚಾರ ಮಾಡಿ ನೋಡ್ರಿ. ಏನು ನಿಗಮಗಳನ್ನ ಕಂಟು ಮಾಡಿದಂತಹದ್ದು ಚಲೋನೋ, ಏನ ಕರುಣೆಯಿಂದ ಇನ್ನೊಬ್ಬರ ಕಣ್ಣೀರು ಒರೆಸು ಸರಿನೋ? ಕರುಣೆಯಿಂದ ಇನ್ನೊಬ್ಬರ ಕಣ್ಣೀರು ಒರೆಸೋದು ಸರಿ ಆಗ್ತದೆ. ನೀವು ಓದಿರೋದೇ ಕರುಣೆಯ ಸಲುವಾಗಿ.
ಹೌದೌದಪ್ಪ ಹೌದು. ವಿಚಾರ ಮಾಡಿ ನೋಡ್ರಿಪ್ಪ ಒಂದ್ ಸ್ವಲ್ಪ. ಹೌದೌದು ಹ? ಹೌದು. ಏನು ಕರುಣೆಯ ಅದು ನಿಜಗುಂಡ್ರು ಅಲ್ಲಿ ಅದೇನು ಕರುಣ ರಸದ ಕೋಡಿ ಒರೆಯುವ. ಹೌದು. ಒಬ್ಬ ಜೀವಭಾವವನ್ನು ತ್ಯಾಗ ಮಾಡಿ ದೇವ ಭಾವವನ್ನ ಅಂತಃಕರಣದಲ್ಲಿ ನೀನು ಮೂಡಿಸಿಕೊಂಡು 3 ದಿನ ಇರು. ಕಾಶಿನಗರ ತಮ್ಮ, ಕಾಶಿನಗರದಲ್ಲಿ ಭಗವತ್ಪಾದರು ಆ ಬೆಳಗಿನ ಕಾಲ ಅಧ್ಯಯನ ಶಾಸ್ತ್ರ ಬಿಟ್ಟು ಗಾಣಾಪತ್ಯರು, ಶೈವರು, ವೈಷ್ಣವರು, ಸ್ಕಾಂದರು ಭಯಂಕರವಾದ ಹೋರಾಟ. ಅವ್ರನ್ನ ನೋಡಿದ್ರನ ಮಂದಿ ಹುಚ್ಚಿ ಹೋಗ್ಕೋಬೇಕು. ಅವ್ರ ಡ್ರೆಸ್ ಹಂಗಿರ್ತಿದ್ದು. ಅವರು ಕೆಲವೊಬ್ರು ರುಂಡಾನ ಕೊಳ್ಳಾಗ ಹಾಕೊಳ್ಳೋರು ಸತ್ತದ್ದು. ಇನ್ನು ಕೆಲವೊಬ್ರು ಹಣಿಗೆ ರಗತ ಹಚ್ಕೊಳ್ಳೋರಿ. ಇನ್ನು ಕೆಲವೊಬ್ರು ಕರಾಳ ರೂಪ ಅವರು ಇವ ಶಂಕರಾಚಾರ್ಯ ಬಂದ ನಮ್ಮನ್ನ ಇಲ್ಲಿ ಬಂದ ನಮ್ಮ ಪಂಥಗಳನ್ನ ಹಾಳು ಮಾಡಿ ನಮ್ಮನ್ನು ದೇಶಭ್ರಷ್ಟ ಮಾಡಕ್ ಬಂದಾನಂತ ಹೇಳಿ ಅವರು ಶಂಕರರನ್ನು ಏನು ಮಾಡ್ಲಿ ಅಂತ ಅಡ್ಡಾಡವ್ರು. ಅವರು ಇದೇನು ಸಣ್ಣ ಕಥೆ ಅಲ್ಲ ರುದ್ರಣ. ಅಂತ ಕಾಲದೊಳಗ ಭಗವತ್ಪಾದರು ನಮ್ಮ ವೀರೇಶನ್ಕಿಂತ ಸಣ್ಣ ವಯಸ್ಸಮ್ಮ. ಅಲ್ರಿ ನಮ್ಮ ವಾರಿಯರ್ ಹಿಂಗ ಸೀರಿ ನೆಣ್ಣೆ ಸುತ್ತೊಂದು ಅಡ್ಡಾಡಿದ್ರೆ ಅವ್ರ ಗತಿ ಏನು ಪಾಪ. ಅಂತ ಸವಯ ನಡೆದಿತ್ತು ತಮ್ಮ. ಅಲ್ಲೇ ನದಿ ದಂಡಿ ಕಡೆ ಒಂದು ದೊಡ್ಡ ಆಲದ ಮರ. ಆ ಆಲದ ಮರ ಎಷ್ಟು ದೊಡ್ಡದಂದ್ರ ಇಡೀ ಕಾಶಿ ನಗರಕ್ಕೆ ದೊಡ್ಡ ಆಲದ ಮರ. ಯಾರು ಬಂದ್ರು ಆ ಆಲದ ಮರದ ನೆರಳಿನಲ್ಲಿನೇ ಸಾಧು ಸಂತರ. ಆಲದಲ್ಲೇ ಕೇವಲ ಜ್ಞಾನವಾಹಿನಿಯ ಜಾಗ ಅದು. ಎಲ್ಲರೂ ಅಲ್ಲಿ ಬಂದು ತಂಗ್ತಿದ್ರು. ಒಬ್ಬನಿಗೆ ಕುಷ್ಠರೋಗ ಆಗಿತ್ತು. ಆ ಶ್ರೀಮಂತ ಮನುಷ್ಯ ಕುಷ್ಠರೋಗ ಆತು. ಮತ್ತೆ ಮುಟ್ಟಿದ ಕೂಡಲೇ ಕುಷ್ಠರೋಗ ಸಾಂಕ್ರಾಮಿಕ ರೋಗ ಇಡೀ ಜಗತ್ತಿಗೆ ಗೊತ್ತಿತ್ತು. ಎಲ್ಲಾರು ದೂರ ಆದ್ರು. ಬಹಳ ಮಾನಸಿಕ ನೋವಾಗೆ ಇನ್ನು ಈ ದೇಹವನ್ನು ಇಡಬಾರದಂತ ಹೇಳಿ ಆ ಆಲದ ಮರಕ್ಕೆ ಉರುಳಿ ಹಾಕೋಬೇಕಂತ ಹೋದ. ಅಲ್ಲಿ ಹೋಗಿ ಆಲದ ಮರಕ್ಕೆ ಹಗ್ಗ ಹಾಕಿ ಹಿಂಗೇನೋ ಮಾಡ್ಬೇಕಂತ ಅನ್ನೋದಕ್ಕೆ ನಮ್ಮ ಭಗವತ್ಪಾದರ ಶಿಷ್ಯರಲ್ಲಿ ಪುಣ್ಯಾತ್ಮರೊಬ್ಬರು ಆ ಗಂಗಾ ನದಿ ನೀರು ತರಾಕ್ ಹೋಗಿ ಅದನ್ನ ನೋಡಿ ಓಡಿ ಬಂದು ಶಂಕರ ಭಗವತ್ಪಾದರು ಹೇಳಿದ್ರು. ಶಂಕರ ಭಗವತ್ಪಾದರು ಏನದು ನೋಡು ನಡಿ ಅಂತೇಳಿ ಓಡಿ ಹೋದ್ರು. ಹೋಗೋದಕ್ಕೆ ಅವ್ನು ಕಳೆ ಹಗ್ಗ ಹಾಕೊಂಡು ನಿಂಗೆ ಜಿಗಿಬೇಕು ಅನ್ನೋದಕ್ಕೆ ಪಟ್ಟ ಮುಡುಕು ಹಾಗಾರು ಶಂಕರ ಭಗವತ್ಪಾದರು ಅವನ 2 ಪಾದ ತಮ್ಮ ನೆತ್ತಿ ಮೇಲೆ ಇಟ್ಕೊಂಡು ನೆತ್ತಿಬಿಟ್ರಿ. ಅವ ಉರುಳಿ ಹಾಕೊಳಕ್ ಹಿಂಗ ಗಿಡದಾಗಿದ್ದಕ್ಕ ನಾ ಹೇಳುದು ಗೊತ್ತಾಕತಿಲ್ಲ ನನಗೆ. ಗಿಡದಾಗಿದ್ದ ಅವ ಜಿಗುದಕ್ಕ ಅವನ ಪಾದ ಹಿಡಿದು ಎತ್ತಿ ಬಿಟ್ರಿ ಮ್ಯಾಕ. ಉರುಳಿ ಹೆಂಗ್ ಬೀಳ್ತ ತಿನ್ನದ ಅವ ಮ್ಯಾಲ ಹಗ್ಗ ಸಡ್ಲಾದ ಕೂಡಲೇ ಕೆಳಗಿದ್ದಂತ ಶಂಕರನ ನೋಡೇಪ್ಪ ಯಾಕೋ ಹಿಡ್ದಪ್ಪ ನನ್ನ ಯಾಕ ಕಾಪಾಡ್ತೀಯೋ, ನಾನು ಕುಷ್ಠರೋಗಿ ಜನ್ಮಾಂತರದ ಪಾಪದಿಂದ ಇಂಥ ದೋಷ ಬಂದ ಲೋಕಕ್ಕೆ ಮಡದಿ ಮಕ್ಕಳಿಗೆ ಬೇಡಾದಂತ ಈ ಹೇಳಿ ಜೀವ ಇದನ್ನ ಕೈ ಬಿಡೋ ನನ್ನ ತಂದೆ ಅಂತ ಅವ ಮ್ಯಾಲ ಹೆಗಲ ಮ್ಯಾಲ ಪಾದ ಹಿಡ್ಕೊಂಡು ನಿಂತಾರ. ಇಲ್ಲಿ ನಿಂತ್ಕೊಂಡು ನಾವು ಹಿಡ್ಕೊಂಡು ನೋಡಪ್ಪ ಮನುಷ್ಯ ಜನ್ಮ ದೊಡ್ಡದು. ಈ ಮನುಷ್ಯ ಜನ್ಮ ಬಂದಂತ ಈ ಉದ್ದೇಶವನ್ನ ಬಿಟ್ಟ ಈ ಮನುಷ್ಯ ಜನ್ಮ ಹಾಳು ಮಾಡಿದಂದ್ರೆ ಹೊಳ್ಳೆ ಬರ್ತದೆ ಅನ್ನುವಂತ ಗ್ಯಾರಂಟಿ ಇಲ್ಲಪ್ಪ, ದಯವಿಟ್ಟು ಕೆಳ ಇಳಿ ಅಂತ ಇವ್ರು. ಇದು ಏನು ಗದ್ದು ನಡೀತಲ್ಲ ಇದು ಇಳಿ ಅಂತ ಇವ್ರು ಅಲ್ಲಿ ಅಂತಾವ. 1-2-3 ನಿಮಿಷ ಆಗಿರ್ಬೇಕು ರುದ್ರಣ್ಣ. ಆ ಕುಷ್ಠರೋಗದ ಹುಣ್ಣಿನಿಂದ ಏನ್ ತಾಪ ಆಗಾಕತ್ತಿತ್ತಲ್ಲ ಆ ತಾಪ ಹೋಗ್ಬಿಟ್ಟತಿ, ಅದು ಗೊತ್ತಾ ಇಲ್ಲ ಅವಾಗ. ಅದು ಆ ಜಗಳಾಟದಾಗ ತಾಪ ಹದದ ಗೊತ್ತಿಲ್ಲ ಅವಾಗ. ಇವರು ಎಲ್ಲಾರ ಐತೆ ರೋಗ ನೋಡುನು ಬಾ ಅಂತ ಕೈಸಿ ಮ್ಯಾಲ ಹತ್ತಿ ಅತ್ತಟ್ಟಿ ಮಾಡಿ ಹಗ್ಗ ಕೆಳಗೆ ಅಂಗಿ ಕಳೆದು ನೋಡ್ತಾರೆ. ಎಲ್ಲೆಲ್ಲಿ ಒಂದು ಕಲಿ ಇಲ್ಲ, ಒಂದು ಉರಿ ಇಲ್ಲ, ಒಂದು ನೋವಿಲ್ಲ, ಒಂದು ಗಾಯ ಇಲ್ಲ.
ಏನ ಇನ್ನೊಬ್ಬರ ನೋವನ್ನು ಕಳೆಯುವುದು ಪವಾಡು, ಏನ್ ಇನ್ನೊಬ್ಬರನ್ನ ಹೆದರ್ಸುವುದು ಪವಾಡು? ಇನ್ನೊಬ್ಬರ ನೋವನ್ನು ಕಳಿಬೇಕಪ್ಪಾಜಿ. ಪವಾಡ ಅಂದ್ರೆ ದುಃಖ ಶಮನ. ಪವಾಡ ಅಂದ್ರೆ ದುಃಖದ ಉತ್ಪನ್ನ ಅಲ್ಲ. ನೀ ನನಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಮಗನ ನೀನು ಸುಟ್ಟು ಬಿಡ್ತಾನಂತ ಅನ್ನೋದು ಪವಾಡನ? ಸುಡಾಕ ನೀ ಯಾಕೆ ಬೇಕೋ? ಗುಡ್ಡಕ್ಕೆ ಗುಡ್ಡ, ಗಿಡಕ್ಕೆ ಗಿಡ ತಿಕ್ಕಿ ತಾನ ಬೆಂಕಿ ಹಚ್ಚಿ ಗುಡ್ಡ ಸುಡ್ತತೆ. ಒಬ್ಬನ ಸಂಸಾರ ಸುಡಾಕ ನೀ ಯಾಕೆ ಬೇಕು ನನ್ನಪ್ಪ? ಊರು ತುಂಬಾ ಅವರದಾರಿಲೆ ಇನ್ನೊಬ್ರು ಮನಿ ಬೆಂಕಿ ಹೊರದಾರ. ಮತ್ ನೀ ತಪಸ್ಸು ಮಾಡಿ ಬಂದ ನೀ ಸುಡಿದ್ರ ಏನ ತಿನ್ನ? ತಪಸ್ಸು ಪವಾಡ ವರ ಅಂದ್ರೆ ಶಾಪ ಕೊಡುದಲ್ಲ. ಯಾವುದು ಪವಾಡಪ್ಪ? ದುಃಖ ನೀಗುವುದು, ಜೀವಿಗಳ ಆಕ್ರಂದನವನ್ನು ಶಮನ ಮಾಡುವುದು, ಇನ್ನೊಬ್ಬರ ಕಣ್ಣೀರು ಒರೆಸುವುದು, ಇನ್ನೊಬ್ಬರ ಬದುಕಿಗೆ ನೀನು ಹೆಗಲಾಗುವುದು. ಅದನ್ನ ಬಿಟ್ಟ ಎಂದಿನಂತೆ ಹಂಗ ಇದನ್ನ ಏನ್ ತಪಸ್ ಮಾಡಿ ಏನ್ ಮಾಡಾವ? ನೀ ಏನ್ ಶಾಸ್ತ್ರ ಓದಿ ಏನ್ ಮಾಡಾವ? ಏನ್ ಮಾಡುದದು? ಅವರು ಆ ಕಾಲದಲ್ಲಿ ಬಹಳ ದೊಡ್ಡ ಪಂಡಿತರು. ಅವರು ಭರ್ತೃಹರಿಯ ವೈರಾಗ್ಯ ಶತಕ ಹೇಳ್ತಿದ್ರು. ಅವರು ಭರ್ತೃಹರಿ ವೈರಾಗ್ಯ ಶತಕ ಹೇಳುವಾಗ ಕುಂತಂತ ಹುಡುಗರಿಗೆ ವಾಂತಿ ಬರ್ತಿತ್ತು. ಅವರು ಸ್ತ್ರೀಯರ ದೇಹ ಹಿಂಗಿರ್ತತಿ, ಅದು ಹಂಗಿರ್ತತಿ, ಆ ಗರ್ಭದತ್ತು ಹಿಂಗಿರ್ತತಿ ಅಂತ ಅವ್ರು ಹೇಳುದು ಕೇಳೆ ಹುಡುಗರು ಮಾಡ್ತಿದ್ರು. ಆದ್ರೆ ಅವರ ಯಾವ್ದು ಹೆಂಡತಿ ಮಾಡಿಕೊಂಡಿದ್ರು. ಯಾವಾಗಲೂ ಸಂಸಾರದ ಭೋಗ ಇದು ಹುಳದ ಕಿಣಿಗಳ ಕೊಂಡ ಅಂತ ಯಾವ ಹೇಳ್ತಿದ್ದಲ್ಲ, ಅವ್ನು ಎಷ್ಟು ಚಿಂತೆ ಮಾಡ್ಕೊಂಡಿದ್ದ? ಅದು ಹೇಳುವುದಿಲ್ಲೇನೋ, ಅವ್ನು ಗೊತ್ತಿಲ್ಲೇನೋ? ಗೊತ್ತಾಯ್ತು. ಕೃಮಿಕುಲ ಚಿತ್ತಂ ಲಾಲಾಕ್ಲಿನ್ನಂ ವಿಗಂಧಿತಂ ಜಿಗುಪ್ಸಿತಂ ನಿರುಪಮ ಅರಸಂ ಪ್ರೀತ್ಯ ಕಾದನ್ನ ರಾಸ್ತಿ ನಿರಾಮಿಷಂ. ಪದ ಬಿಡಿಸಕ್ ಹೊತ್ತಿದಂದ್ರ ಅನ್ಬೇಕು ನಮ್ಮ ಅಂತವ್ರು. ಅವ್ ಮೈಕೊತಾನ, ಮೈಕನ್ನವಲ್ಲ ಇನ್ನೊಂದು ಹೆಂಡತಿ ಮಾಡಿಕೊಟ್ಟಮ್ಮ. ಮುಂದೇನು? ಎಂದಿನಂತೆ ನವಗುಣವು, ಎಂದಿನಂತೆ ಮಮಕಾರವು, ಎಂದಿನಂತೆ ನಿಂದೆ ವಂದನೆ ಕುಂದು ಕುಶಲವು ಎಂದಿನಂತೆ ತೋರುವವು. ಇವರಿಂದೆ ವಿಲಕ್ಷಣವಾದ ಆನಂದ ಬೋಧಾಂಬುದಿ ಶಂಭುಲಿಂಗವಾಗಿರದೆ. ಹೆಂಗಾಗುವುದಲ್ಲ? ಎಂದಿನಂತೆ ನವಗುಣವು. ಒಬ್ಬ ಜೀವಿ ಗಾಢಾಂಧಕಾರದಲ್ಲಿ ಸಿಕ್ಕು ನಾರಕಿಯಾಗಿ ಇರಬೇಕಾತು ಅಂದ್ರೆ ಅವನ ಅಂತಃಕರಣದಲ್ಲಿರುವ ನವಗುಣಗಳೇ ಕಾರಣ. ಈ ಹಿಂದಿನ ಪದ್ಯದಲ್ಲಿ ನವಗುಣ ಒಡಸದ ನಾನತ್ವವಿಲ್ಲದ ಭವದೂರವೆನಿಸುವ ತತ್ವವನು ಅಲ್ಲಿ ಬಿಡಿಸ್ಕೊಂಡು ಬಂದಿವಿಲ್ಲ ಅದನ್ನ. ಮತ್ತೆ ಅವತ್ತಿಗೇನೆ ಅದನ್ನು ಬಿಟ್ಟಿದ್ರೆ ಆ ಪದ ಎಂದು ಮುಗಿತ್ ನೋಡದೆ. ಆರು ಬಲ್ಲರು ನಿಜಾನಂದ ಬೋಧಾಂಬುದಿ ಮೇರೆ ಏನೊಮ್ಮೆ ಕಳೆದು ಮಾಯಿ ಭೂರಿ ವಿಕಾರವನ್ನೆಲ್ಲವನ್ನೊಳಕೊಂಡು ಗಂಭೀರ ದ್ವಯಾತ್ಮಕವಾಗಿ ಆ ಪದ ದಾಟಿ ಎಷ್ಟು ನಾತಪ್ಪ ಈಗ? ಅವತ್ತನ ನೀ ಅದನ್ನ ಮಣ್ಣು ಕೊಟ್ಟು ಬೂದಿ ಬಡದ ತಲೆ ಓಡಿಸ್ಕೊಂಡು ಜಳಕ ಮಾಡಿ ಬಂದಿದ್ದಿ ಅಂದ್ರೆ ಕೆಲಸ ಮುಗಿದಿತ್ತು. ನೀನು ಪದ ಬಾಯ್ಪಾಠ ಮಾಡಿದಿ, ಗುಣ ತಗೊಂಡು ಬಂದಿ. ಪದ ಬಾಯ್ಪಾಠ ಮಾಡಿ ಅದನ್ನ
ಸುಖ ದುಃಖ ಇಚ್ಛಾ ದ್ವೇಷ ಧರ್ಮ ಅಧರ್ಮ ಪ್ರಯತ್ನ ಭಾವನಾ ಇವು ನವಗುಣಗಳು. ಹೌದು. ಸದಾ ಕಾಲ ಸುಖ ದುಃಖಗಳೆಂಬುದು ನದಿ ಎರಡು ದಂಡೆಗಳಿದ್ದ ಹಾಗೆ. ಅದರ ಮಧ್ಯದಲ್ಲಿ ನಿನ್ನ ಜೀವನದಿ ಹರಿತದೆ. ನಿನ್ನ ಇಚ್ಛಾರೂಪ, ನಿನ್ನ ಆ ತೆರೆಗಳು ದ್ವೇಷ ರೂಪ. ಇದು ಸದಾ ಕಾಲದಲ್ಲಿ ನಿನ್ನ ಜೀವನದಲ್ಲೇ ನಿನಗೆ ಪ್ರತ್ಯಕ್ಷ ಚಿತ್ರ ಕುಣದಂಗೆ ಕುಣುತ್ತೆ. ಹೌದಪ್ಪಾಜಿ. ಹಿಂದ ನೀವು ನೋಡಿರಲಿಲ್ಲ ಏನೋಪ್ಪ, ನಾವು ಆತ ಒಂದೆತ್ತೆ ಇದ್ದೀವು. ಆಗ ಈ ಗರ್ದಿ ಗಮ್ಮತ್ ಅಂತ ಹೇಳಿ ಒಂದು ಚಿಮಣಿ ಡಬ್ಬಿ, ಅದು ಒಂದು ಚಿಮಣಿ ಡಬ್ಬಿ. ಆ ಚಿಮಣಿ ಡಬ್ಬ್ಯಾಗ ಅವ ಏನ್ ಮಾಡ್ತಿದ್ದಂದ್ರೆ ಒಂದಟ ಹಿಂಗೊಂದ ನಮ್ಮ ಮಾರಿ ಕುಂಡ್ರುವಟ್ಟು ಒಂದು ಬೋಕಳ ಇರ್ತಿತ್ತಲ್ಲ, ಅದಕ್ಕೆ ಒಂದು ಜರ ಬಡದಿರ್ತಿದ್ರು. ಏನ ಕನ್ನಡಿ ಹಾಕ್ತಿದ್ರು. ಒಳಗೆ ಏನ್ ಇಡ್ತಿದ್ರಪ್ಪ ಅಂತಂದ್ರ ಈ ಸಿನಿಮಾ ನಟರ ಫೋಟೋ, ಗುಡಿಗಳ ಫೋಟೋ, ಅವ್ ಏನೋ ಹಂಗೊಂದು ರೀಲ್ ಮಾಡಿ ಅವ ಏನ್ ಮಾಡ್ತಿದ್ದಪ್ಪ ಅಂದ್ರ ಸೈಕಲ್ ಮೇಲೆ ಇಟ್ಕೊಂಡು ಬರ್ತಿದ್ದ ಅವ್ ಸಾವ. ಅವ್ ಓಣ್ಯಾಗ ಏನಂತಿದ್ದಂದ್ರ ಗರ್ದಿ ಗಮ್ಮತ್ತ ನೋಡ, ಅವಳ ತಾರೀಫ್ ನೋಡ, ಅವಳ ಡ್ಯಾನ್ಸ್ ನೋಡ ಅಂತ ಅವ್ ಅಂತಿದ್ದ. ನಾವು 5 ಪೈಸಾ 10 ಪೈಸಾ ಕೊಟ್ಟು ಆ ಸಿನಿಮಾನ್ನ ನಾವು ಇದ್ರಾಗ ನೋಡ್ತಿದ್ವಿ. ಏನು ಇದು ನಾ ಹೇಳುದು ನೋಡಿರಿ ನೀವು? ಯಾರಿಗಾರ ಗೊತ್ತಾನ ಇದೆ? ನೋಡಿ ಜಾತ್ರೆ ಅಂದ್ರ ಅವ್ನ್ ಸೈಕಲ್ ಮೇಲೆ ಹಂಗ ಬಾರಿಸ್ಕೊಂಡು ಬರ್ತಿದ್ದ. ಹಂಗ ಅವ ಬಾರಿಸ್ಕೊಂಡ್ ಬರೋಣ, ನಾವು ಆ ಸಿನಿಮಾ ನೋಡ್ಬೇಕಂತ ಹೇಳಿ ಅವಾಗ ಏನೋ 10 ಪೈಸಾನೋ ಏನೋ ಕೊಟ್ರೆ ಯಾವಾಗಾರ ಒಂದು ನೋಡ್ತಿದ್ದ. ಅದ್ರ ಗೋಳ ಗುಮ್ಮಟ್ಟ ನೋಡ, ಅದೇನ ತಾಜ ಮಹಲ್ ನೋಡ ಅಂತಿದ್ದಾವ, ಹಿಂಗ್ ತಾಳ ಬಾರಿಸ್ಕೋತ. ಹಂಗ ಈ ಸಂಸಾರ ಇದು ಗರ್ದಿ ಗಮ್ಮತ್ತ ನೋಡ. ಹೌದಿಲ್ಲ? ಈ ಸಂಸಾರ ಹೆಂಗಂದ್ರೆ ಇದು ಗರ್ದಿ ಗಮ್ಮತ್ತ. ಇದು ನವಗುಣಗಳ ಮಧ್ಯದಲ್ಲಿ ಸುಖ ದುಃಖ, ಅನೇಕ ಇಚ್ಛೆಗಳು, ಸಿಗದಿದ್ದರೆ ದ್ವೇಷಗಳು, ತನಗೆ ತನ್ನ ಪಾಡಿಗೆ ತಾನೇ ಕಾನೂನುಗಳನ್ನು, ತನ್ನ ನೋವನ್ನು ತಾನೇ ಹಾಡಿಕೊಂಡು, ತಾನು ಹೊಸದ ಹಗ್ಗದಿಂದ ತಾನೇ ಕಟ್ಟಿಕೊಂಡು. ಹೌದಿಲ್ಲ? ಹೆಂಡತಿ ಮಾಡಿಕೊಂಡೆ ಆಕೆ ಕೂಡ ಜಗಳಾಡೆ ತೋಡ್ ಚೀಟಿ ಕೊಡಕ್ ಕೋರ್ಟಿಗೆ ಹೋಗ್ಯಾನ. ಮಾಡಿಕೊಂಡವ ಯಾರು? ಮಾಡಿಕೊಳ್ಳೋ ಮುಂದೆ ಕೋರ್ಟ್ನವನು ಕೇಳಿ ಮಾಡಿಕೊಳ್ಳಬೇಡ ಅಂತ ಮಾಡಿಕೊಂಡಿದ್ರೆ ನೀವು ಜಾಣ. ಮಾಡಿಕೊಳ್ಳೋ ಮುಂದೆ ಗರ್ದೆ ಗಮ್ಮತ್ತ ನೋಡ. ಯಾವಾಗ ಮೇಲೆ ಬಂದು ದೇಹ ರುಗ್ನಾಗಿ, ಅನೇಕ ಆಶಾ ವಾಂಛೆಗಳ ದಾಸನಾಗಿ, ಮುಪ್ಪಿನ ಕಾಲದೊಳಗೆ ಆಯುಷ್ಯದೊಳಗೆ ಊರು ತಿರುಗದ. ಆ ಊರಾಗ ಆ ಜಾತ್ರೆ ಐತಿ, ಈ ಊರಾಗ ಈ ಜಾತ್ರೆ ಐತಿ, ಅಲ್ಲೊಂದು ಕತೆ ಹೇಳುದು, ಇಲ್ಲೊಂದು ಕತೆ ಹೇಳುದು. ಆ ತಡ್ಡಾಡಿ ಕೊನೆಗೊಂದು ದಿನ ರೋಗ ಬಂದ ನೆಲಕ್ಕೆ ಬಿದ್ದ. ಯಾವ ಉದ್ದೇಶವು ಈಡೇರದೆ. ನೋಡ್ತಿರ್ಲಿ ಎಷ್ಟು ಮಂದಿ ಯಾವ ತರ ಜೀವನ ಹಾಳು ಮಾಡ್ಕೊತಾರ, ನೋಡಿರಿಲ್ಲ? ಹಾಗೆ ಯಾವ ದಿಕ್ಕು ದಶೆ ಇಲ್ಲದೆ ಅಡ್ಡಾಡೋದು. ವಯಸ್ಸಿನೊಳಗ ಎಲ್ಲಾ ಚಂದ ಕಾಣ್ತದ, ವಯಸ್ಸು ಭಿನ್ನ ಆಗಿ. ಒಂದು ಏನಾದ್ರೂ ಜಪದ ಸಿದ್ಧಿ ಆಗೈತೆ ಅನ್ಲ್ಯಾ? ಅದು ಇಲ್ಲ. ಹೋಗ್ಲಿ ಒಂದು 10 ನಿಮಿಷ ಧ್ಯಾನ ಸಿದ್ಧಿಯಾರ ಆಗೈತೆ ಅನ್ಲ್ಯಾ? ಅದು ಇಲ್ಲ. ಹೋಗ್ಲಿ ಅಪರೋಕ್ಷ ಆಗಿ ಏನಾದ್ರೂ ಅಲ್ಲಿ ಶೋಕ ನಿವೃತ್ತಿ ಸ್ಥಾನದಲ್ಲಿ ನಿಂತ ಅಹಂ ಪ್ರಜ್ಞೆಗೆ ದಾಟಿ ಅಪ್ರಜ್ಞಾ ಸ್ಥಿತಿಯಲ್ಲಿ ಹೋಗ್ಲಿಕ್ಕೆ ಏನಾರ ಸಾಧನ ಮಾಡಕತ್ತಾನ ಅನ್ಲ್ಯಾ? ಅದು ಇಲ್ಲ. ಬರೀ ಒಣ ಮಾತುಗಳು. ಈ ತೆರನಾಗಿ ಜೀವವನ್ನಿಟ್ಟು ಶಂಭುಲಿಂಗದೊಡನೆ, ಪುಸ್ತಕದೊಡನೆ ಅಲ್ಲ,
ಈಗ ನಾ ಈ ಲೈಟ್ ಆರಿಸ್ಕೊಂಡು ಮನ್ಕೊಂಡು ಹೇಳಕತ್ತೀನಿ ಇದನ್ನ. ಪುಸ್ತಕದೊಡನೆ ಕೂಡಿ ಬದುಕಬೇಡ, ಶಂಭುಲಿಂಗದೊಡನೆ ಕಡಿ ಸಾಲಿನ ಮೋದವನ. ಆನಂದ ಬೋಧಾಂಬುದಿ ಶಂಭುಲಿಂಗವಾಗಿರದೆ ಅದು ಮತ್ತ ಅಂಬುದಿ ಅನ್ನೋ ಪದ ಹೊಳೆ ಬತ್ ನೋಡ, ನಿನ್ನ ಬಂದಿರ್ತದ. ಹೌದು. ಅಂಬುದಿ ಅಂದ್ರೇನು? ಸಮುದ್ರ. ಅಂಬುಜಾಕ್ಷಿ, ಅಂಬುಜೆ. ಆನಂದ ಬೋಧಾಂಬುದಿ. ಶಂಭುಲಿಂಗ ಅಂದ್ರೆ ಏನೈತದು? ಆನಂದ ಬೋಧಾಂಬುದಿ. ಹಾಗೆ ಕಲ್ಲು ಸಕ್ಕರೆ ಯಾವ ಕಡೆಗೆ ನೋಡಿದ್ರು ಸಿಹಿಯೇ ಐತೋ, ಹಾಗೆ ಆತ್ಮರೂಪನಾದ ಶಂಭುಲಿಂಗ ಸದಾ ಆನಂದವನ್ನೇ ಕೊಡುತ್ತದೆ. ಅಂಥ ಆನಂದದಲ್ಲಿರುವುದು ಬಿಟ್ಟು ವಿಷಯಾದಿಗಳಲ್ಲಿಯೇ ನಿನ್ನ ಮನಸ್ಸನ್ನು ರಮಿಸಿ, ಬಾಳ ಹೇಳ್ಬೇಕು, ನಾ ಸುಮ್ಮನೆ ಹೆಣ್ಣು ಹುಡುಗರದಾವ ಅಂತ ಹೇಳುದಿಲ್ಲ. ಯಾರ್ಯಾರು ಎಷ್ಟೆಷ್ಟು ಕೆಟ್ಟಾಗಿ ಹೋಗ್ಯಾರ ಲೋಕದಾಗ ಅಂದ್ರ ನಾಚಿಕ್ ಬರ್ತತ್ ನನಗೆ. ಅಂತಂತ ಹೀನ ಕೃತಿಯಲ್ಲಿ ಈ ಓದಿದವರು ಹೋಗ್ಯಾರ. ಏನು ಜೀವನದು, ಏನು ಬದುಕದು, ಇಷ್ಟು ಹೇಸಿ, ಇಷ್ಟು ಛೀ, ಇಷ್ಟು ಥೂ. ನೋಡ್ರಿ, ಯೋಚನೆ ಮಾಡಿ ನೋಡ್ರಿಪ್ಪ ನೀವು. ಒಂದು ಜೀವನದೊಳಗೆ ತಮ್ಮ ಹುಟ್ಟಿ ಬಂದ ನಂತರ ಒಂದರ ತಿಳ್ಕೋಬೇಕು. ನಿನ್ನ ಮನವು ಜಪದಲ್ಲಿ ನಿಂತಿತ್ತ, ಆ ಜಪಯೋಗವನ್ನಾದ್ರೂ ಕಲ್ಕೋ. ಏನಪ್ಪಾ, ನಿನ್ನ ಮನವು ಧ್ಯಾನದಲ್ಲಿ ನಿನಗೆ ಪ್ರೀತ್ಯಾಸ್ಪದವಾಗಿ ಜ್ಞಾನದಿಂದ ದೇಹಾದಿ ಬಾಧೆಗಳನ್ನು ಮೀರಿ ಧ್ಯಾನ ಹೋಗಿ ಧ್ಯೇಯದಲ್ಲಿ ನಿಂದಿರ್ತಿದ್ಯಾ, ಅದನ್ನಾರ ರೂಢಿ ಮಾಡ್ಕೋ. ಪರೋಕ್ಷವಾಗಿ ಜ್ಞಾನದ ಬಲದಿಂದ ಅಜ್ಞಾನವನ್ನು ಮೀರಿ ಜ್ಞಾನಾನಂದ ನಿಧಿ ಶಂಭುಲಿಂಗ ಆಗಿ ನಿಂದಿರ್ತೀಯ, ಅದನ್ನಾರ ಮಾಡು. ಮತ್ತು ಏನೂ ಮಾಡದೆ ನಾಳೆ ನಿನ್ನ ದೇಹ ರುಗ್ನಾಗಿ ನೆಲಕ್ಕೆ ಬಿದ್ದು ಬಿದ್ದವರೆಲ್ಲ ಮೂಗು ಮುಚ್ಚಿಕೊಂಡು ಸರಿದು ಹೋಗುವಾಗ ನನಗೆ ಆಸರ ಯಾರೋ? ಆಸರ ಯಾರಪ್ಪ? ನಿನ್ನ ಕಾಲ ಕೈಯ ನೀಟಿದ್ದಾಗ ಜಾತ್ರೆ ಬ್ಯಾಡಿವಿ. ಅಜ್ಜಾರ್ ಬಂದಾರಂತ ಅವ್ರು ಕೊಬ್ಬರಿ ಯಾರು ಕಲ್ ತಿನ್ನಿಸಿದ್ರು, ತಿಂಡಿ 100 ಕಿಲೋ ಆದಿ ಒಂದಿನ ಲಕ್ವ ಹೊಡಿತು. ಈಗ ಯಾರ ಪ್ರವಚನ ಕರ್ತಾರ ನಿನ್ನ? ನಾಲಿಗೆ ಬಂದು ದವಡ್ಯಾಕ ಮಾಡಿದ್ರ ಯಾರು ಕರ್ತಾರ ನಿನ್ನಾಗ? ಯಾರ ಕರೆಯಲ್ಲಪ್ಪ. ಅಲ್ಲಿ ಹೋಗಿ ಎಲ್ಲಾರ ಒಂದು ಕಡೆ ನಿನ್ನ ಗುಡಿಯಾಗೋ ಎಲ್ಲೋ ಒಂದು ಮುಂದೆ ಹಾಕಿ ಎಷ್ಟು ದಿನ ಇರ್ತಾರೆ ಕತಿ ಕೇಳವ್ರು? ಏನ್ ಅವ್ರ ಶಿಷ್ಯರ ಏನಾದ್ರು ಅವ್ರಿಗೆ ಏನಾದ್ರು ನಿನ್ನಗೆ ಅವ್ರಿಗೆ ಮಧ್ಯದಲ್ಲಿ ಒಂದು ಬಾಂಧವ್ಯ ಐತೆ ಅನ್ಲ್ಯ? ಅವರು ತಮ್ಮ ದುರ್ಗೋನ ಗುಡಿ ಜಾತ್ರೆ ಸಲುವಾಗಿ ಕರೆದವ್ರು ನಿನ್ನ. ಅವರು ನಿನ್ನ ಕರೆದಿಲ್ಲ, ದುರ್ಗೋನ ಜಾತ್ರೆ ಚಂದ ಆಗ್ಬೇಕಾಗಿತ್ತು ಅದಕ್ಕೆ ಕರೆದಾರ. ನೀವು ಹೋಗಿ ದುರ್ಗಾಷ್ಟಮಿ ಹೇಳಾಕತ್ತಾನ. ಆದ್ರೂ ಯಾವ್ದಾರ ಸಿದ್ಧಿ ಐತೇನ ಈಗ? ಇಲ್ಲಪ್ಪ. ಈಗ ನಿನಗೆ ಜೋಡ್ ಯಾರು? ಆನಂದವಾರಿದೆ ಗುರು ಶಂಭುಲಿಂಗವನ್ನು ಕೂಡಿ ನಿನಗೆ ನಿಲ್ಲುವಂತಹ ಕಲೆ ನೀನು ಯೌವನದಲ್ಲಿ ವಯೋಮಿನಿ ಕಾಲದಲ್ಲಿಯೇ ಕಲಿಬೇಕಿದಾನೆ. ಏನೋ ನರಗಳೆಲ್ಲ ಸೇದಾಕತ್ಯಾವು, ಕಾಲಗಳೆಲ್ಲ ಬಾತಾವು, ಹೆಬ್ಬಳ್ಳನ್ನು ಊರಿಗೆ ಇರಿ ಬೆತ್ತೈತಿ, ಈಗ ಕಲಿತ್ಯ? ನಿನ್ನ ಯೌವನ ಕಾಲದಲ್ಲಿ ನೀನು ಶಾಸ್ತ್ರಾಧ್ಯಯನ ಎಷ್ಟು ಮಾಡಿದ್ಯೋ, ಎಷ್ಟು ಬ್ರಹ್ಮಸೂತ್ರ ಕಂಟು ಮಾಡಿದ್ಯೋ, ಎಷ್ಟು ಮಂದಿಗೆ ನೀ ಭಾಳ ಮಂದಿಗೆ ಹೇಳಿದ್ಯೋ, ನನಗದು ಬೇಕಾಗಿಲ್ಲ. ನೀ ಏನು ಮಾಡ್ಕೊಂಡು ಹೇಳ. ಏನ್ ಮಾಡ್ಕೊಂಡಿಪ್ಪ ಜೀವನ ತುಂಬ ಇಷ್ಟೆಲ್ಲ ಮಾಡಿ? ನಿಮ್ಮೆಲ್ಲರಿಗೂ ಕೈ ಮುಗಿದು ಹೇಳ್ತಾನಪ್ಪ,
ಮುಪ್ಪ ಬಹಳ ಕೆಟ್ಟ. ಹೌದು. ನೀವು ಮುಪ್ಪಂದ್ರೆ ಸರಳ ತಿಳ್ಕೋಬೇಡ್ರಿ. ಮುಪ್ಪ ಅಜ್ಞಾತವಾಸ. ಹೌದು. ಯಾರು ಈ ಜಾಗೃತ ಕಾಲದಲ್ಲಿ ನಿಮಗೇನಾದ್ರೂ ಜಪ ಧ್ಯಾನಾದಿಗಳು ಸದ್ಗುರು ನಾಮ ಸ್ಮರಣಾದಿಗಳು ನಿಮಗೆ ಪರೋಕ್ಷವಾದಂತಹ ತಪ್ಪು ಜ್ಞಾನ ನಿಮ್ಮ ಅಂತಃಕರಣಕ್ಕೆ ಜೋರು ವೇದ್ಯವಾಗದೆ ಉಳಿದ್ರಿ ಕೆಟ್ಟ ಕೆಲಸ. ಕೆಟ್ಟ ಕೆಲಸ ನಿಮಗೆ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ತೇನ್ರಿಪ್ಪ, ಜೀವಭಾವವನ್ನ ದಿನಕ್ಕೆ ಸ್ವಲ್ಪ ಒಂದೇ ದಿನ ಹೋಗುದಿಲ್ಲ ತಮ್ಮ. ಅದು ಏನಪ್ಪಾ ಶಾಸ್ತ್ರ ಓದಿನಿ ಹಸಿವು ಆಗ್ಬೇಡ ಅಂದ್ರೆ ಬಿಡ್ತತನ? ಬಿಡಂಗಿಲ್ಲ. ಏನಪ್ಪಾ ಶಾಸ್ತ್ರ ಓದಿನಿ ನನಗೆ ರೋಗ ಬರಬಾರ್ದು ಅಂದ್ರೆ ಬಿಡ್ತತನ? ಇಲ್ಲ. ಅವು ಬರುವ. ಹೌದು. ಸ್ವಲ್ಪ ಅದರೊಳಗೆ ನಿಗ್ರಹ ಏನ್ ಮಾಡಕ್ ಕಲಿಬೇಕಮ್ಮ? ನಿಗ್ರಹ. ಒಂದೇ ದಿನ ಬಿಟ್ಟು ಹೋಗುದಿಲ್ಲ ನಿಮ್ಮನ್ನದು. ಹೌದು. ಸ್ವಲ್ಪ ನಿಗ್ರಹ. ನಿದ್ರೆ ಬರ್ತತಿ ಶಾಸ್ತ್ರ ಬರ್ತತಿ, ನಿದ್ರೆ ಬರ್ತತಿ. ಸ್ವಲ್ಪ ನಿಗ್ರಹಿಸು. ಏನೋ ಪ್ರಪಂಚದ ಮೋಹಗಳು ನಿಮ್ಮನ್ನ ಗೊತ್ತಿದ್ದಂಗೆ ಕರಿತಾವ, ನಿಮಗೆ ಗೊತ್ತಾಗೋದಿಲ್ಲವೋ. ಹೌದು. ಇವತ್ತೊಂದಿನ ಪಾಠ ಸೂಟಿ ಮಾಡಿಬಿಡು ನಡ್ರಿ, ಇವತ್ತೊಂದಿನ ಎಲ್ಲೋ ಜಾತ್ರೆ ಇತ್ತಂತ ಅನಿಸ್ತತಿ. ಅದು ಜನ್ಮಾಂತರದಿಂದ ಸ್ವಭಾವ ನಿಮ್ಮನ್ನ ಹಂಗ ಅನಿಸ್ತತಿ. ನನಗೆ ಸುಳ್ಳು ಹೇಳಾಕತ್ತತಿ. ನಿಮಗ ಏನಾರ ಮಾಡೆ ನಿಮ್ಮನ್ನ ಯಮಲೋಕಕ್ಕೆ ಒಯ್ಬೇಕಂತ ಹೇಳಿ ಸುತ್ತಲೂ ನಿಂತಾವು. ನಿಮ್ಮ ಸುತ್ತಲೂ, ನಿಮ್ ಗುಡಿಸಲು ಸುತ್ತಲೂ ನಿಂತಾವೀಗಲ್ಲೇ. ಇದು ಪಾಠ ಎಂದು ಬಂದ ಆದೀತು, ಎಂದ ಇವನು ಯಮಲೋಕಕ್ಕೆ ಓದೀನಿ. ಅವು ಇಚ್ಛಾ ರೂಪದಿಂದೋ, ಸುಖದ ರೂಪದಿಂದೋ, ದುಃಖ ರೂಪದಿಂದೋ, ದ್ವೇಷ ರೂಪದಿಂದೋ, ಯಾವ ರೂಪದಿಂದನೋ ಬಂದಿರ್ತಾವಲ್ಲೇ. ಅವು ಸದಾ ಹೆಂಗ ಅಲ್ಲೊಂದು ನಾಯಿ ಸತ್ತ ಮೊಲವನ್ನು ಒಯ್ಬೇಕಂತ ನಿಂತಿರ್ತದಲ್ಲ, ಹಂಗ ಆ ನವಗುಣಗಳು ನಿಮ್ಮನ್ನ ಎಲ್ಲಿ ಒಯ್ಯಕ್ ಹೊಂತಾವು? ಯಮಸೋದನ. ಅವುಗಳನ್ನು ಒಂದೇ ದಿನದಿಂದ ನಿಮಗೆ ಅಷ್ಟು ಸರಳ ಇಲ್ಲದು. ನೀವು ಏನ್ ಮಾಡ್ಬೇಕು? ದಿನಾಲು ಪ್ರತಿದಿನ ಪ್ರತಿಕ್ಷಣ ಆ ಘರ್ಷಣೆ ನಿಮ್ಮ ಆತ್ಮದಲ್ಲಿ ನಡೆದಾಗ, ಕೋಪ ಬಂದತಲ್ಲ, ಹೇಳಿಲ್ಲ ಅಕ್ಕ ಮಹಾದೇವ್ ಚೆನ್ನಾಗಿ ನಿಲೇ ಕೋಪವೇ ಕೋಪ ಮಾತಾಡ್ತಾಳ ನೋಡ್ರಿ. ನಿಲ್ಲೋ ಕಾಮವೇ. ಹೆಂಗ್ ನೋಡದನ ಹಂಗ ಅಂತಃಕರಣದಲ್ಲಿ ನಡೆಯುವಂತಹ ಯುದ್ಧ, ಆ ಯುದ್ಧಕ್ಕೆ ಮಾತಾಡ್ಬೇಕು ನೀವು. ಕಾಮ ಬಂತು ಅಂದ್ರೆ ಕಾಮಕ್ಕೆ ಅನ್ಬೇಕು, ಎಲೆ ಕಾಮವೇ, ಎಲೆ ನಾಚಿಗೇಡಿಯೇ, ಎಂಥವ್ರನ್ನು ಮಣ್ಣು ಕೊಟ್ಟು ಮಾತು ನನ್ನಂತೇಳಿ ಬಂದಿಯೇನೋ. ಅನಿಮಿತ್ಯ ವರಿಗಳ ನೆಪ ಕಾಮಾದಿಗಳಿಗೆ ತನು ಅನೇಕವು ನಿತ್ಯ ಬಹುಭವಂಗಳು. ನಿಮ್ಮ ಸಲುವಾಗಿ ಲಕ್ಷೋಪಲಕ್ಷ ದೇಹವನ್ನು ದಾಟಿ ಬಂದನ. ಸಕಲ ದೇಹವನ್ನು ಬೆಂಕಿಯಾಗಿ ಸುಟ್ಟಿಲ್ಲ, ಕಾಮದಾಗ ಸುಟ್ಟೀನಿ. ಎದ್ರಾಗ ಸುಟ್ಟತಿ ದೇಹ? ಎದ್ರಾಗ ಸುಟ್ಟತಿ? ಕಾಮದಲ್ಲಿ. ತಮ ಸಾಕ್ಷಿನ ಸುಟ್ಟತಿ ಬೆಂಕಿ, ಇದ್ದಾಗ ಸುಟ್ಟದ್ದು ಕಾಮ. ಹೌದಲ್ಲೂ? ವಿಚಾರ ಮಾಡಿ ಹೇಳ್ರಿ. ಹೌದು. ಬೆಂಕಿ ಏನ್ ಸುಟ್ಟತಿ? ಬೆಂಕಿ ನಿಮ್ಮನ್ನ ಯಾಕೆ ಸುಡ್ತದ ಪಾಪ? ಅದು ಬೆಂಕಿ ಸತ್ತ ದೇಹವನ್ನು ಸುಟ್ಟತಿ. ಆದ್ರೆ ಹಗಲಿರಲು ಎದಕ್ಕಾಗಿ ಸುಟ್ಕೊಂಡ್ರಿ? ಕಾಮಕ್ಕಾಗಿ ಸುಟ್ಕೊಂಡ್ರಿ. ಹೌದಿ? ಅನಿಮಿತ್ತ ವರಿಗಳೆನಿಪ ಕಾಮಾದಿಗಳಿಗೆ ತನು ಅನೇಕ ನಿತ್ಯ ಭೋಗಗಳು. ನಿನಗಿದೊಂದು ದೇಹ, ಇದು ನಿನ್ನ ಕೊನೆಯ ದೇಹ. ತೊಟ್ಟು ತಪವಾಂತು ಘನ ಶಂಭುಲಿಂಗವಾಗಿರಲಲ್ಲಿ ಮನುಜ, ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವು. ಕೆಡುವ ಕಾಯದ ಮೋಹವನ್ನೇ ಮಾನೆ ಮಾಡು. ಏನೋ ಯಾವ ಶಾಸ್ತ್ರ, ಯಾವ ಅಧ್ಯಯನಗಳು ಏನು ಮಾಡಿದ್ರು ಈ ಶಬ್ದ ಜಾಲಗಳು ಬಂದು ನಿನ್ನನ್ನು ಕಾಮದಿಂದ ಕಡೆಕ್ಟ್ ಮಾಡ್ತಾವೇನು? ಈ ನನ್ನ ಚಿಕೇತ
ಹೌದಪ್ಪಾಜಿ. ಎಂಥ ನಚಿಕೇತ, ಹೌದು. ಏನು ಆಶ್ಚರ್ಯ ಜೀವನ. ಹ್ಮ್. ತಂದೆ ಅಂದಂತ ಒಂದೇ ಒಂದು ಮಾತು ವಿಚಾರ ಶುರು ಮಾಡದ. ಹ್ಮ್. ಸ್ವತಃ ಯಮದೇವನೇ ಹೇಳ್ತಾನೆ, ಬ್ಯಾಡ ತಮ್ಮ, ಲೋಕನಿಗೆ ಸವೆಯದ ಸಂಪತ್ತು ಕೊಡ್ತೀನಿ, ಸ್ವರ್ಗದ ದೇಹ, ದುನಿಯಾದ ಕಾಮ, ಕುಂತಾಂತರವರೆಗೆ ಚಿರಂಜೀವಿ ಇರುವಂತ ಹೊರ ಕೊಡ್ತಾನೋ. ಸುಮ್ಮನೆ ನಾನು ಯಾಕೆ ತೆರಿ ತಿಂತಿ, ಹೋಗ ಕಡೆ ಅಂದ. ನಚಿಕೇತ್ ಅಂತಾನೆ, ಎದ್ಲ ಬಿಡಿ ಗದ್ಲ ಅಂದ. ಬರ್ತೈತಾಳೆ, ಹಿಂಗ ಬಾಳ ಮಂದಿ ಕೊಟ್ಟು ಮಣ್ಣು ಕೊಟ್ಟಿರಿ ನೀವು, ಅದ್ರ ಬಿಡು, ನೀರು ಕುಡಿ ಸುಮ್ಮನೆ ಹೇಳ. ಅದ್ರಾಗ ಕೋಣ ಕಟ್ಟದನ್ನ ಮೇವು ನೀರು ಕುಡಿ, ಬೇಡಿದನ್ನ ಸರಳ ಹೇಳ. ಹೌದು, ಎಂತ ಪ್ರಜ್ಞೆ, 8 ವರ್ಷದ ಹುಡುಗ. ಹೌದಿಲ್ಲ? ಹೌದು. ನಮಸ್ಕಾರ. ನಮಸ್ಕಾರ ಅಪ್ಪಾಜಿ, ನಮಸ್ತೆ.